ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಸರ್ವಾಧಿಪತಿಯಾದಂತಹ ದೇವರು ಸರ್ವಶಕ್ತನು ತನ್ನ ವಾಕ್ಯವನ್ನ ನಮಗಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆತನು ತನ್ನ ರಕ್ತವನ್ನು ಸುರಿಸಿ ತನ್ನ ಜೀವವುಳ್ಳಂತ ಆತನ ಮಹಿಮೆಯನ್ನ ತನ್ನ ವಾಕ್ಯದ ಮೂಲಕ ನಮಗೆ ಪ್ರಕಟಪಡಿಸಿದ್ದಾನೆ. ಹಲ್ಲೆಲೂಯಾ. ಆತನ ವಾಕ್ಯ ಸಜೀವವಾದದ್ದು, ಆತನ ವಾಕ್ಯ ಗಟ್ಟಿಯುಳ್ಳದ್ದು, ಆತನ ವಾಕ್ಯ ಕಟ್ಟುವಂಥದ್ದು, ಆತನ ವಾಕ್ಯ ಬಿಡುಗಡೆ ಮಾಡುವಂಥದ್ದು, ಆತನ ವಾಕ್ಯ ಆವರಿಸುವಂಥದ್ದು, ಆತನ ವಾಕ್ಯ ಒಬ್ಬೊಬ್ಬರನ್ನ ಚೈತನ್ಯಪಡಿಸುವಂತ ಅದ್ಭುತವಾದಂತಹ ವಾಕ್ಯ. ಹಲ್ಲೆಲೂಯಾ. ಪ್ರಪಂಚದಲ್ಲಿ ಯಾರಿಗೂ ಸಿಗಲಾರದೇ ಇರುವಂತ ಒಂದು ಶ್ರೇಷ್ಠ ಬೊಕ್ಕಸವನ್ನು ನಾವು ಕೊಟ್ಟಿದ್ದಾನೆ, ಶ್ರೇಷ್ಠ ಮನ್ನವನ್ನು ಕೊಟ್ಟಿದ್ದಾನೆ. ಲೋಕದಲ್ಲಿರುವಂತ ಎಲ್ಲಾ ಪುಸ್ತಕಗಳಿಗಿಂತ ಅತಿ ಶ್ರೇಷ್ಠವಾದ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಕೊಟ್ಟಿದ್ದಾನೆ, ಅದೇ ಸತ್ಯವೇದ. ಆಮೆನ್. ಆ ಸತ್ಯವೇದವನ್ನ ಅನುಸರಿಸಿ, ಆ ಸತ್ಯವೇದದಲ್ಲಿರುವಂತಹ ವಾಕ್ಯಗಳನ್ನ ಪ್ರೀತಿಸಿ ಪ್ರತಿದಿನ ಮುಂದೆ ಹೋಗುವಂಥದ್ದು ಎಲ್ಲಾ ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವಂತಹ ಸೌಭಾಗ್ಯ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಕಡೆಯ ದಿನಗಳಲ್ಲಿ ನಾವು ಕ್ರಿಸ್ತಿ ಜೀವಿತದಲ್ಲಿ ಜೀವಿಸುವಾಗ ಅನೇಕ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ, ಅನೇಕ ಕಾರ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ, ಅನೇಕ ಕ್ರಿಯೆಗಳು ನಮ್ಮ ಮಧ್ಯದಲ್ಲಿ ಕಾಣಲ್ಪಡ್ತಾ ಇದೆ. ಏನಂತಂದ್ರೆ, ಒಂದು ಕಾಲಘಟ್ಟದಲ್ಲಿ ಸಭೆ ಅಪೊಸ್ತಲರ ದಿನಗಳಲ್ಲಿ ಬಂದಿದೆ, ಅಲ್ಲಲ್ಲಿ ಚದರಿ ಹೋದವರು ಸುವಾರ್ತೆಯನ್ನ ಸಾರಿದರು. ಹಿಂಸೆಗೆ ಒಳಗಾಗಿ ಹಿಂಸೆಯನ್ನು ಅನುಭವಿಸಿ, ಕರ್ತನಿಗಾಗಿ ಭಯಂಕರವಾದಂತಹ ಹಿಂಸೆಗಳನ್ನು ಅನುಭವಿಸಿ, ಏಟುಗಳನ್ನು ತಿಂದು ಜನರು ಚದರಿ ಹೋಗಿ ಸುವಾರ್ತೆಯನ್ನ ಸಾರಿದರು. ಆದ್ರೆ ಈಗ ಸಭೆಗಳೊಳಗಡೆ ಇರುವಂತಹ ವಿಶ್ವಾಸಿಗಳು ಸಭೆಯ ಒಳಗಡೆ ಇರುವಂತಹ ಕೆಲವು ಕಾರ್ಯಗಳನ್ನ ಕಂಡು ಚದರಿ ಹೋಗಿ ಸಭೆಯನ್ನ ಕೆಡಿಸುವಂತವರಾಗಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಅಪೊಸ್ತಲರ ದಿನಗಳಲ್ಲಿ ಅಪೊಸ್ತಲರು ಸುವಾರ್ತೆಯನ್ನು ಸಾರುವಂತ ಕಾಲಘಟ್ಟದಲ್ಲಿ ದೇವರು ತನ್ನ ಪ್ರಜೆಗಳನ್ನು ಉಪಯೋಗಿಸುವಾಗ, ತನ್ನ ಅಭಿಷೇಕವನ್ನು ಉಪಯೋಗಿಸುವಾಗ ಸಭೆ ಚದುರು ಹೋಯಿತು. ಹಿಂಸೆಗಳಿಂದ ಚದುರು ಹೋಗಿ ಅಲ್ಲಲ್ಲಿ ಸುವಾರ್ತೆಗಳನ್ನ ಸಾರಿ ಜನರನ್ನ ರಕ್ಷಣೆಗೆ ನಡೆಸಿತು, ಅಲ್ಲಲ್ಲಿ ಸುವಾರ್ತೆಯನ್ನ ಸಾರಿ ಜನರನ್ನ ದೇವರ ಕಡೆಗೆ ನಡೆಸಿತು. ಆದ್ರೆ ಈಗಿನ ಸಭೆಯೊಳಗಡೆ ಕೆಲವು ಕುತಂತ್ರಗಳನ್ನ ಮಾಡಿ, ಕುತಂತ್ರಗಳನ್ನ ಎಣಿಸಿ, ಚಾಡಿಗಳನ್ನ ಹೇಳುತ್ತಾ ಹೊರಗಡೆ ಹೋಗಿ ಅನೇಕ ಸಭೆಗಳನ್ನ ಕೆಡಿಸುವಂತ ಕೆಟ್ಟ ಸಂತತಿಯನ್ನು ನಾವು ಕಾಣ್ತಾ ಇದ್ದೇವೆ, ಕೆಟ್ಟ ಶಬ್ದಾರ್ಥವನ್ನು ನಾವು ಕಾಣ್ತಾ ಇದ್ದೇವೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಆಗಿನ ಕಾಲದಲ್ಲಿ ಚದರಿ ಹೋಗಿ ಸುವಾರ್ತೆಯನ್ನು ಸಾರಿ ಜನರನ್ನ ರಕ್ಷಣೆಗೆ ನಡೆಸ್ತಾ ಇದ್ದರು. ಈಗಿನ ಕಾಲದಲ್ಲಿ ಜನರು ಸುವಾರ್ತೆಯನ್ನ ಸಾರಿ ರಕ್ಷಣೆಯ ಕಡೆಗೆ ಜನರು ನಡೆಸುವಂತ ದೇವ ಮಕ್ಕಳು ಬೇಕು, ಆ ಅಭಿಷೇಕಗಳು ಬೇಕು. ಆದುದರಿಂದ ಇಡೀ ಪ್ರಪಂಚದಾದ್ಯಂತ ಹರಡಿಕೊಂಡಿರುವಂತಹ ಸಭೆ ಈಗ ಏನಾಗಬೇಕಂತಂದ್ರೆ ಸುವಾರ್ತೆಯನ್ನು ಸಾರುವುದಕ್ಕೆ ಎದ್ದೇಳಬೇಕು. ಸುವಾರ್ತೆ ಸಾರುವುದನ್ನು ನಿಲ್ಲಿಸಿಬಿಟ್ಟಿದ್ದೇವೆ. ಕರ್ತನ ರಾಜ್ಯದ ಕುರಿತು ಪ್ರಸಂಗಿಸುವುದನ್ನು ಮರೆತುಬಿಟ್ಟಿದ್ದೇವೆ. ಯೇಸು ಸ್ವಾಮಿಯ ಕುರಿತು ಮಾತಾಡುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ಯೇಸು ಸ್ವಾಮಿಯ ಕುರಿತು ನಮ್ಮ ಅಕ್ಕಪಕ್ಕದವರು ಹೇಳುವುದನ್ನ ಬಿಟ್ಟುಬಿಟ್ಟಿದ್ದೇವೆ. ಯೇಸು ಸ್ವಾಮಿಯ ಕುರಿತು ನಮ್ಮ ರಕ್ಷಣೆ ಹೊಂದೇ ಇರುವಂತಹ ಬಂಧುಗಳು ಹೇಳುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ಯೇಸು ಸ್ವಾಮಿಯ ರಕ್ಷಣೆ ಕುರಿತು ಮಾತನಾಡುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ಯೇಸು ಕ್ರಿಸ್ತನ ಬರೋಣದ ಕುರಿತು ಮಾತನಾಡುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ಯೇಸು ಕ್ರಿಸ್ತನ ಬರುವಿಕೆಯ ಒಂದು ಸಿದ್ಧತೆಯನ್ನ ನಾವು ಮಾತನಾಡುವುದನ್ನು ಮರೆತುಬಿಟ್ಟಿದ್ದೇವೆ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಸಿದ್ಧವಾಗೋಣ ಅನ್ನುವಂತ ಮಾತುಗಳು ಕಡಿಮೆಯಾಗಿ ಹೋಗ್ತಾ ಇದೆ. ದೇವರ ವಾಕ್ಯದಲ್ಲಿ ಬಂದಿದೆ, ಕಡೆಯ ದಿವಸಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗಿ ಹೋಗುತ್ತಂತೆ. ಅದೇ ರೀತಿಯಾಗಿ ಸಭೆಗಳೊಳಗಡೆ ಅನೇಕ ಜನರ ದೇವರ ಮೇಲಿನ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ, ದೇವರ ಮೇಲಿನ ಭಕ್ತಿ ಕಡಿಮೆ ಆಗಿ ಹೋಗ್ತಾ ಇದೆ. ಈ ದಿನ ಗದರಿಸುವಂತಹ ಸೇವಕರುಗಳು ಇಲ್ಲ. ದೇವರ ಸಮ್ಮುಖದಲ್ಲಿ ನಿಂತು ಪ್ರವಾದಿಗಳಾಗಿ ಜನರನ್ನ ಗದರಿಸಿ ಎಚ್ಚರಿಸುವಂತ ಅಭಿಷೇಕರಿಲ್ಲ. ಜನರನ್ನ ಗದರಿಸಿ ಸಭೆಗಳೊಳಗಡೆ ಅವರನ್ನ ಪವಿತ್ರಾತ್ಮನ ಸಹಾಯದಿಂದ ಸರಿಪಡಿಸುವಂತ, ಅವರನ್ನ ಕಟ್ಟುವಂತ ದೈವಿಕ ಅಭಿಷೇಕರು ಕಡಿಮೆ ಆಗ್ತಾ ಇದ್ದಾರೆ. ಆದ್ರೆ ದೇವ ಮಕ್ಕಳೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಂತ ನೀವಾದರೂ ದೇವರ ಬರುವಿಕೆಗಾಗಿ ಸಿದ್ಧ ಮಾಡಿಕೊಳ್ಳಿ. ದೇವರ ಬರುವಿಕೆಗಾಗಿ ಸಿದ್ಧ ಆಗಿ ದೇವರ ಬರುವಿಕೆಯ ಮಾತುಗಳನ್ನಾಡಿ ಒಬ್ಬರೊಬ್ಬರು ಸಂತೈಸಿಕೊಳ್ಳುತ್ತಾ, ಒಬ್ಬರೊಬ್ಬರು ದೇವರ ವಾಕ್ಯವನ್ನ ಮಾತನಾಡಿಕೊಳ್ಳುತ್ತಾರೆ. ಈಗಿನ ಕಾಲದಲ್ಲಿ ಒಬ್ಬೊಬ್ಬರು ದೇವರ ವಾಕ್ಯವನ್ನ ಮಾತಾಡ್ಕೊಳ್ತೇವ, ಒಬ್ರಿಗೊಬ್ರು ದೇವರ ಮಾತುಗಳನ್ನ ಮಾತಾಡ್ಕೊಳ್ತೇವ? ನೋ. ಆಗಿನ ಕಾಲದಲ್ಲಿ ಸಭೆ ಚದುರಿ ಹೋಗಿ ಸುವಾರ್ತೆಯನ್ನು ಸಾಕು. ಈಗ ಸಭೆಗಳೊಳಗಿಂದ ಜನರು ಚದುರ್ತಾ ಇದ್ದಾರೆ ಆಚೆ. ಸಭೆಗಳೊಳಗಿಂದ
ಜನರು ಚದುರಿ ಆಚೆ ಹೋಗಿ ಚಾಡಿಕೋರರಾಗಿ ಚಾಡಿಗಳನ್ನ ಮಾತನಾಡಿಕೊಳ್ಳುತ್ತಾ, ಸಭೆಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಾ, ಸೇವಕರುಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಾ, ಸುವಾರ್ತೆಯನ್ನ ಸಾರದೆ ಪ್ರಾಪಂಚಿಕ ಮಾತುಗಳನ್ನ ಸಾರುತ್ತಾ, ದೇವರ ಮಹಿಮೆಯ ಬಗ್ಗೆ ಸಾರುವುದನ್ನ ಬಿಟ್ಟು, ದೇವರ ಪ್ರಸನ್ನತೆಯನ್ನು ಸಾರುವುದನ್ನು ಬಿಟ್ಟು ಮನೆಗಳಲ್ಲಿ ಕೂತು ಟಿವಿಗಳ ಪ್ರಸಾರದಲ್ಲಿ ಕುಳಿತುಕೊಂಡಿರುವಂತವರು. ಪ್ರಿಯ ದೇವರ ಮಕ್ಕಳೇ, ಆದುದರಿಂದ ನಾವು ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧವಾಗಬೇಕು, ದೇವರ ಬರುವಿಕೆಗಾಗಿ ಸಿದ್ಧವಾಗಬೇಕು. ನಾನೀಗ ಮಾತನಾಡುವಂತ ದೈವಿಕ ಸಂದೇಶ, ದೇವರು ನಿನ್ನನ್ನ ವಿಜ್ಞಾಪಿಸಿಕೊಂಡರು. God, He will remember you and your family. ದೇವರು ನಿನ್ನನ್ನು ನಿನ್ನ ಕುಟುಂಬವನ್ನು ಜ್ಞಾಪಿಸಿಕೊಳ್ತಾರೆ. It's a wonderful God we are worshiping. He is the Almighty and Sovereign God. He will remember you and your family. ನಿನ್ನನ್ನು ನಿನ್ನ ಕುಟುಂಬವನ್ನು ದೇವರು ಜ್ಞಾಪಿಸಿಕೊಳ್ತಾರೆ. ಸರ್ವಾಧಿಪತಿಯಾದ ದೇವರು ನಿನ್ನನ್ನು ಜ್ಞಾಪಿಸಿಕೊಳ್ತಾರೆ. ಸೇನಾಧೀಶ್ವರನಾದ ದೇವರು ನಿನ್ನ ಜೀವಿತವನ್ನ ಜ್ಞಾಪಿಸಿಕೊಳ್ತಾರೆ. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ವೇದಭಾಗ ಆದಿಕಾಂಡ 8ನೇ ಅಧ್ಯಾಯ 1ನೇ ವಚನ. ಈ ವಚನ ಈ ರೀತಿಯಾಗಿ ಬಂದಿದೆ: ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲಾ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಿದರು. ಇದರ ಸನ್ನಿವೇಶ ಏನಂತಂದ್ರೆ, ನೋಹನು ಪ್ರಸಂಗಿಸ್ತಾ ಇದ್ದ. ನೋಹನು ಅನೇಕ ವರ್ಷಗಳು ಮಳೆ ಬರುತ್ತೆ, ಪೂರ್ಣ ನಾಶ ಆಗುತ್ತೆ ಅಂತ ಹೇಳಿ ಪ್ರಸಂಗಿಸ್ತಾ ಇದ್ದ. ಜನರನ್ನ ಎಚ್ಚರಿಸ್ತಾ ಇದ್ದ, ಜನರನ್ನ ತಿಳುವಳಿಕೆ ಕಡೆಗೆ ನಡೆಸ್ತಾ ಇದ್ದ, ಜನರನ್ನ ದೇವರ ಮಾನಸಂತರದ ಕಡೆಗೆ ನಡೆಸ್ತಾ ಇದ್ದ. ಇಂಥ ಸಂದರ್ಭದಲ್ಲಿ ಜನರು ಕೇಳಲಿಲ್ಲ. ಈ 8ನೇ ಅಧ್ಯಾಯದ ಹಿಂದಿನ 7ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರಳಯದ ಬಗ್ಗೆ ನೋಹನು ಪ್ರಸಂಗಿಸ್ತಾ ಇದ್ದ. ಆಗಿನ ಕಾಲಘಟ್ಟದಲ್ಲಿ ಮಳೆ ಕಾಣಲಿಲ್ಲ, ಜನರು ಮಳೆ ಇರಲಿಲ್ಲ. ಆಗ ಮಂಜು ಮಾತ್ರ ಇತ್ತು. ಆ ಮಂಜು ಬೀಳುವುದರಿಂದ ಏನಾಗ್ತಾ ಇತ್ತು, ಬೆಳೆ ಬೆಳೀತಾ ಇತ್ತು. ಇದನ್ನು ಕಂಡುಕೊಂಡಂತ ಆಗಿನ ಜನರು ಪಾಪಿಸ್ಟರಾಗಿ ಮಾರ್ಪಟ್ಟರು. ಆಗಿನ ಜನರು ದೇವದ್ರೋಹಿಗಳಾಗಿ ಮಾರ್ಪಟ್ಟರು. ಆಗಿನ ಜನರು, ಆಗಿನ ಕಾಲದ ಜನರು ದೈವತ್ವವನ್ನ ಮರೆತು ಬಿಟ್ರು, ದೈವ ಪ್ರಸನ್ನತೆಯನ್ನ ಮರೆತು ಬಿಟ್ರು, ದೈವಿಕ ಕಾರ್ಯಗಳನ್ನ ಮರೆತು ಬಿಟ್ರು, ದೇವ ಭಯಭಕ್ತಿಯನ್ನ ಮರೆತು ಬಿಟ್ರು, ಪರಿಶುದ್ಧತೆಯನ್ನ ಮರೆತು ಬಿಟ್ರು, ಉತ್ತಮ ಕಾರ್ಯ ಮಾಡುವುದನ್ನ ಮರೆತು ಬಿಟ್ರು, ಒಳ್ಳೆ ಕೆಲಸ ಮಾಡುವುದನ್ನ ಮರೆತು ಬಿಟ್ರು, ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕುವುದನ್ನ ಮರೆತು ಬಿಟ್ಟು ಪಾಪಿಷ್ಠರಾಗಿ ಬದುಕಿದ್ರು, ಲೋಕ ಪ್ರಕಾರವಾಗಿ ಜೀವಿಸಿದ್ರು. ಲೋಕವನ್ನ ಪ್ರೀತಿಸುತ್ತಾ, ಪಾಪಗಳನ್ನು ಪ್ರೀತಿಸುತ್ತಾ, ಪಾಪದ ಇಚ್ಛೆಗಳಲ್ಲಿ ಬದುಕುತ್ತಾ, ಲೋಕಾನುಸಾರವಾಗಿ ಜೀವಿಸ್ತಾ ಇದ್ದಂತ ಆ ಕಾಲಘಟ್ಟದಲ್ಲಿ, ತನ್ನ ಮನಸ್ಸಿಗೆ ಬಂದ ಹಾಗೆ ಬದುಕಿದಂತ ಆ ಕಾಲಘಟ್ಟದಲ್ಲಿ, ತನ್ನ ಮನಸ್ಸಿಗೆ ಬಂದ ಪಾಪದ ಆಶ್ರಯಗಳಲ್ಲಿ ಬದುಕಿದಂತ ಆ ಕಾಲಘಟ್ಟದಲ್ಲಿ ನೋಹನು ಒಬ್ಬನೇ ದೇವರಿಗೆ ಬೆಚ್ಚಕೆಯಾಗಿ ಬದುಕಿದ. ನೋಹನು ಒಬ್ಬನೇ ದೇವರನ್ನ ಪ್ರೀತಿಸಿದ. ನೋಹನು ಒಬ್ಬನೇ ದೇವರಿಗೆ ಬೆಚ್ಚಕೆಯಾಗಿ ಬದುಕಿದ. ನೋಹನು ಒಬ್ಬನೇ ದೇವರಿಗೆ ಇಷ್ಟ ಬಂದ ಪ್ರಕಾರ ಜೀವಿಸಿದ. ನೋಹನು ಒಬ್ಬನೇ ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯನಾಗಿದ್ದ. ನೋಹನು ಒಬ್ಬನೇ ದೇವರನ್ನ ಇಷ್ಟಪಡಿಸುವಂತ ವ್ಯಕ್ತಿಯಾಗಿ ಜೀವಿಸಿದ. ಇಂಥ ಕಾಲಘಟ್ಟದಲ್ಲಿ ಪ್ರಿಯ ದೇವರ ಮಕ್ಕಳೇ, ಇಂಥ ಸನ್ನಿವೇಶಗಳಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ನೋಹನಿಗೆ 7ನೇ ಅಧ್ಯಾಯದಲ್ಲಿ, ನಾನು ಲೋಕವನ್ನು ನಾಶ ಮಾಡಬೇಕೆಂದು ನಾನು ಒಂದು ಸಾರಿ ಪ್ರಪಂಚವನ್ನು ನಾಶ ಮಾಡ್ತೇನೆ, ಅದು ಜಲಪ್ರಳಯದ ಮೂಲಕವಾಗಿ ನಾನು ನಾಶ ಮಾಡ್ತೇನೆ ಅಂತ ಹೇಳಿದ್ರು. ಅಂದಿನಿಂದ ನೋಹ ಪ್ರಸಂಗಿಸುವುದಕ್ಕೆ ಆರಂಭಿಸಿದ. ಅಂದಿನಿಂದ ನೋಹ ಜಲಪ್ರಳಯ ಬರಲಿಕ್ಕಿದೆ, ಮಳೆ ಬರಲಿಕ್ಕಿದೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳಲಿಕ್ಕೆ ಆರಂಭಿಸಿದ. ಪ್ರತಿದಿನ ಎದ್ದೋದು, ಹೊರಗಡೆ ಹೋಗೋದು, ಮಳೆ ಬರುತ್ತೆ, ದೇವರ ಕಡೆ ತಿರುಗಿಕೊಳ್ಳಿ ಅಂತ ಪ್ರಸಂಗಿಸಿದ. ಜನವನ್ನು ನೋಡಿ ಆಡ್ಕೊಂಡ್ರು, ಜನವನ್ನು ನೋಡಿ ತಮಾಷೆ ಮಾಡಿದ್ರು, ಜನವನ್ನು ನೋಡಿ ನಗಿತಾ ಇದ್ರು. ಮಳೆ, ಅರೆ ಮಂಜು ನೋಡಿದ್ದೀವಿ, ಮಳೆ ಎಲ್ಲಿ ಬರುತ್ತೆ ಅಂತ ಸುಮಾರು ವರ್ಷಗಳು ನೋಹನನ್ನ ಬಹಳ ಕೀಳು ಮಟ್ಟದಲ್ಲಿ ನೋಡ್ಲಿಕ್ಕೆ ಆರಂಭಿಸಿದರು.
ನೋಹನನ್ನ ಕೆಳಮಟ್ಟದಲ್ಲಿ ಮಾತನಾಡಲಿಕ್ಕೆ ಆರಂಭಿಸಿದರು. ಆಗ ಒಂದು ಅಚಾನಕವಾಗಿ ಒಂದು ದಿನ ಅನೇಕ ವರ್ಷಗಳು ಕಳೆದ ಮೇಲೆ ನೋಹನ ಕಾಲದಲ್ಲಿ ಮಳೆ ಪ್ರಬಲವಾಗಿ ಬಂತು, ಜಲಪ್ರಳಯವಾಯಿತು, ಭೂಮಿಯ ಮೇಲೆ ಸಮಸ್ತವೂ ನಾಶವಾಯಿತು. ಭೂಮಿಯ ಮೇಲಿದ್ದ ಸಮಸ್ತ ನಾಶವಾದಾಗ ನಾವೆಯಲ್ಲಿದ್ದ ಆ 8 ಜನರು ಮತ್ತೆ ಆ ಪ್ರಾಣಿ ಪಶು ಕ್ರಿಮಿಗಳು ಮಾತ್ರ ಬದುಕುಳಿದು ಆಚೆ ಬಂದರು. ಆಗ ಆ ಆಚೆ ಬರುವುದಕ್ಕಿಂತ ಮುಂಚೆ 8ನೇ ಅಧ್ಯಾಯದಲ್ಲಿ 150 ದಿನಗಳು ಪ್ರಬಲವಾದಂತ ಮಳೆ ಬರುತ್ತೆ, ಸಮಸ್ತವೂ ನಾಶವಾಗುತ್ತೆ. ನನಗನ್ಸುತ್ತೆ ಆ ಸಂದರ್ಭದಲ್ಲಿ ನೋಹನ ಕಾಲದಲ್ಲಿ ನೋಹನ್ ಹೇಳ್ತಾ ಇದ್ದ, ಮಳೆ ಬರುತ್ತೆ ಕಣ್ರಯ್ಯ, ರಕ್ಷಣೆ ಬರ್ತೀರಿ, ಮಳೆ ಬರುತ್ತೆ ಕಣ್ರಯ್ಯ, ನಾಶವಾಗ್ತೀರಿ, ಮಳೆ ಬರುತ್ತೆ ಕಣ್ರಯ್ಯ, ದೇವ್ರ ಕಡೆ ಕೇಳ್ಕೊಳ್ಳಿ, ಮಳೆ ಬರುತ್ತೆ ಕಣಯ್ಯ, ಪಾಪ ಬಿಡು, ಮಳೆ ಬರುತ್ತೆ ಕಣಯ್ಯ, ದ್ರೋಹ ಬಿಡು, ಮಳೆ ಬರುತ್ತೆ ಕಣಯ್ಯ, ಲೋಕಾನುಸಾರವಾಗಿ ನಡಿಬೇಡ, ಮಳೆ ಬರುತ್ತೆ ಕಣಯ್ಯ, ಹಿಂಸೆ ಮಾಡಬೇಡ, ಮಳೆ ಬರುತ್ತೆ ಕಣಯ್ಯ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, ಮಳೆ ಬರುತ್ತೆ ಕಣಯ್ಯ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಮಳೆ ಬರುತ್ತೆ ಕಣಯ್ಯ, ಇನ್ನೊಬ್ಬರಿಗೆ ಚುಚ್ಚಿ ಮಾತನಾಡಬೇಡ, ಮಳೆ ಬರುತ್ತೆ ಕಣಯ್ಯ, ಜೀವಿತದಲ್ಲಿ ಮೋಸ ಮಾಡಬೇಡ ಅಂತ ಏನ್ ಮಾಡ್ದ ನೋಹ ಪದೇ ಪದೇ ಜನರ ಮುಂದೆ ಬಂದು ಹೇಳ್ದ. ಜನ ಏನಂತ ಗೊತ್ತಾ, ಅರೆ ಏನ್ ನೋಹ ಹೋಗ್ ನಾವೇ ಕಟ್ಟು, ನೋಹ ನೀನು ಹೋಗಿ ನಾವೇ ಕಟ್ಟು, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ, ನೋಹ ನಾವೇ ಕಟ್ಟು, ನಾವು ಮದುವೆ ಮಾಡ್ಕೊಳ್ತಾ ಇದ್ದೀವಿ, ನೋಹ ಮನೆ ಕಟ್ಟು, ನಾವು ಇಚ್ಛಾನುಸಾರ ನಡೀತಾ ಇದ್ದೀವಿ, ನೋಹ ನೀನು ಹೋಗಿ ನಾವೇ ಕಟ್ಟು, ನಾವು ನಮ್ಗೆ ಇಷ್ಟ ಬಂದ ಹಾಗೆ ಬದುಕ್ತಾ ಇದ್ದೀವಿ, ನೋಹ ಹೋಗಿ ನಾವೇ ಕಟ್ಟು, ನಮ್ಮ ಸ್ವಾರ್ಥವಾಗಿ ನಾವು ಬದುಕ್ತಾ ಇದ್ದೀವಿ, ನೋಹ ಹೋಗು ನೀನು ನಾವೇ ಕಟ್ಟು, ನಾವು ಮನೆಯನ್ನು ಕಟ್ಕೊಳ್ತಾ ಇದ್ದೀವಿ, ನೋಹ ಹೋಗು ನೀನು ನಾವೇ ಕಟ್ಟು, ನಾವು ಅನೇಕ ಕಾರ್ಯಗಳನ್ನ ಕಾಣ್ತಾ ಇದ್ದೇವೆ, ನೋಹ ನೀನು ನಾವೇ ಕಟ್ಟು, ನಾವು ನಮ್ಮ ಇಚ್ಛಾನುಸಾರ ನಡೀತಾ ಇದ್ದೀವಿ. We are living according to our selfish. We are living according to our joy. ನೀನು ಹೋಗಬೇಕಾದ್ರೆ ನಾವೇ ಕಟ್ಟು, ನಾವೇನ್ ಮಾಡ್ತೇವೆ, ಇಷ್ಟು ಬಂದ ನೀನು ಹೋಗು ನಾವೇ ಕಟ್ಟು, ನೀನ್ ಬೇಕಾದ್ರೆ ನಾಶದಿಂದ ತಪ್ಪಿಸ್ಕೋ, ನಮ್ಗೇನು ಆಗೋದು, ನೀನ್ ನಾವೇ ಕಟ್ಟು. ಈ ದಿನಗಳಲ್ಲೂ ಹಾಗೆ ಕಡೆಯ ದಿವಸಗಳಲ್ಲಿದ್ದೇವೆ. ಯೇಸು ಬರ್ತಾ ಇದ್ದಾನೆ, ಯೇಸು ರಕ್ಷಕನು ಬರ್ತಾ ಇದ್ದಾನೆ, ಯೇಸು ಜೀವ ಸ್ವರೂಪನು ಬರ್ತಾ ಇದ್ದಾನೆ, ಸಮಸ್ತವನ್ನು ಸೃಷ್ಟಿ ಮಾಡಿದವನು ಬರ್ತಾ ಇದ್ದಾನೆ, ಸಮಸ್ತವನ್ನ ನಾಶ ಮಾಡೋದಕ್ಕೆ ಶಕ್ತನಾದವನು ಬರ್ತಾ ಇದ್ದಾನೆ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಸಮಸ್ತ ಕಾರ್ಯಗಳ ಅಂತ್ಯವು ಹತ್ತಿರವಾಗಿದೆ. ಸಮಸ್ತ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತನಾದವನು ಬರ್ತಾ ಇದ್ದಾನೆ ಪ್ರಸಂಗಿಸಿದಾಗ ಜನರೆಲ್ಲರೂ ಕೂಡ ಈಗಿನ ಕಾಲದಲ್ಲಿ ಕೂಡ ನನಗೇನು ಗೊತ್ತಿಲ್ವೇನೋ, ಸಭೆಯ ಬಗ್ಗೆ ನನಗೇನು ಗೊತ್ತಿಲ್ಲ, ಸುವಾರ್ತೆ ಬಗ್ಗೆ ನನಗೇನು ಗೊತ್ತಿಲ್ಲ, ದೇವರು ನಮಗೆಲ್ಲ ಅನುಕೂಲ ಮಾಡ್ತಾ ಇದ್ದಾನೆ, ಎಲ್ಲ ಆಶೀರ್ವಾದಗಳು ಕೊಡ್ತಾ ಇದ್ದಾನೆ, ಎಲ್ಲ ರೀತಿಯಲ್ಲೂ ನಾನು ಚೆನ್ನಾಗಿ ಆಗ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ ಯೇಸು ಬರ್ತಾನ ಇಲ್ಲೋ ಗೊತ್ತಿಲ್ಲ, ನಾನು ಎಂಜಾಯ್ ಮಾಡ್ತೇನೆ ಲೋಕದಲ್ಲಿ, ಯೇಸು ಬರ್ತಾನ ಇಲ್ಲೋ ಗೊತ್ತಿಲ್ಲ, ನಾನು ಲೋಕದಲ್ಲಿ ನನಗಿಷ್ಟು ಪ್ರಕಾರ ಬದುಕ್ತೀನಿ, ನನಗಿಷ್ಟು ಪ್ರಕಾರ ಜೀವಿಸ್ತೀನಿ, ನನಗಿಷ್ಟು ಪ್ರಕಾರ ಆಟ ಆಡ್ತೀನಿ, ನನಗಿಷ್ಟು ಪ್ರಕಾರನೇ ಬದುಕ್ತೀನಿ, ನನಗಿಷ್ಟು ಪ್ರಕಾರನೇ ಎಲ್ಲ ಮಾಡ್ತೀನಿ ಅಂತ ಬದುಕ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನೋಹನ ಜೀವಿತ ಒಂದು ಉದಾಹರಣೆಯ ಜೀವಿತ, ನೋಹನ ಬದುಕು ಒಂದು ಉದಾಹರಣೆಯ ಬದುಕು, ನೋಹನ ಜೀವಿತ ನಮ್ಮೊಬ್ಬರಿಗೂ ಒಂದು ಆದರ್ಶದ ಜೀವಿತ, ನೋಹನ ಜೀವಿತ ಒಂದು ಎಚ್ಚರಿಕೆಯ ಜೀವಿತ, ನೋಹನ ಬದುಕು, ನೋಹನ ಸನ್ನಿವೇಶಗಳು ನಮ್ಮೊಬ್ಬರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಕೊಡುವಂತ ಒಂದು ಸಂದೇಶ. ನಿನ್ನ ನನ್ನ ಜೀವಿತದಲ್ಲಿ ಇನ್ನೂ ನಾವು ನೋಹನ ಕಾಲದವರ ಹಾಗೆ ಪ್ರಾಪಂಚಿಕವಾಗಿ ನಡೀತಾ ಇದ್ರೆ, ಲೋಕಾನುಸಾರವಾಗಿ ನಡೀತಾ ಇದ್ರೆ, ದೇವರ ಬರೋಣಕ್ಕೆ ಸಿದ್ಧವಾಗದೆ, ದೇವರ ಬರೋಣಕ್ಕೆ ನಿನ್ನನ್ನು ನೀನು ಸಿದ್ಧ ಮಾಡಿಕೊಳ್ಳದೆ ಲೋಕಾನುಸಾರವಾಗಿ ಇನ್ನೂ ನೀನು ಜೀವಿಸ್ತಾ ಇರುವುದಾದ್ರೆ ಈಗೋ ಈ ವಾಕ್ಯ ನಿನಗಾಗಿದೆ. 8ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಜ್ಞಾಪಿಸಿಕೊಂಡ, ಆದ್ರೆ ಅದರ ಹಿಂದಿನ ಚರಿತ್ರೆಯನ್ನು ಮಾತನಾಡ್ತಾ ಇದ್ದಾರೆ, ಅದರ ಹಿಂದಿನ ಬದುಕನ್ನು ಮಾತನಾಡ್ತಾ ಇದ್ದಾರೆ. 7ನೇ ಅಧ್ಯಾಯದಲ್ಲಿ ಅವನು ದೇವರಿಗೆ ಭಯಭಕ್ತಿಯಿಂದ ನಡೆದಾಗ ದೇವರು ಅವನನ್ನ ಕಾಪಾಡಿದ. ಲೋಕದ ಮೇಲೆಲ್ಲ ಮಹಾ ಸಂಕಟ ಬರಲಿಕ್ಕಿದೆ, ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗಲಿಕ್ಕಿದೆ, ಲೋಕದಲ್ಲಿ ಸಂಭವಿಸುವಂತಹ ಸಂಕಟಗಳು, ಸಮಸ್ಯೆಗಳು, ಅದು ಹೇಳದೇ ಇರುವಷ್ಟು ಸಮಸ್ಯೆಗಳು. ಹಾಗಾಗಿ ಈ ದಿನ ನೀನು ನಾವೇ ಒಳಗಡೆ ಸೇರಬೇಕು, ನಾವೇ ಸಭೆ. ಅನೇಕರು ಸಭೆ ಒಳಗಡೆ ಇರಬೇಕು, ಸಭೆ ಒಳಗಡೆ ಇದ್ರೆ
ನಾಶನದಿಂದ ಬಿಡುಗಡೆಯಾಗೋದು. ಸಭೆಯ ಒಳಗಡೆ ಆ ಸಭೆಯ ಪರಾಮರಿಕೆಯಲ್ಲಿ ನೀನು ಜೀವಿಸಬೇಕು. ಸಭೆಯ ಪರಾಮರಿಕೆಯ ಒಳಗಡೆ ಬದುಕಬೇಕು. ಸಭೆಯ ಒಂದು ಮಹತ್ವಕ್ಕೆ ನೀನು ಆಗಿ ಬರಬೇಕು. ಸಭೆಯೊಟ್ಟಿಗೆ ನೀನು ಸಂಬಂಧ. ಅವತ್ತು ನೋಹನನ್ನ ದೇವರು ನಾವಿನ ಒಳಗಡೆ ಹಾಕಿ ಬಾಂಬು ಮುಚ್ಚಿದ್ರಂತೆ. ಅದೇ ರೀತಿ ಇವತ್ತು ಲೋಕದಲ್ಲಿ ನಾಶನ ಇದೆ. ಲೋಕ ನಾಶನವಾಗ್ಲಿಕ್ಕಿದೆ. ಪ್ರಪಂಚ ನಾಶವಾಗ್ಲಿಕ್ಕಿದೆ. ಪ್ರಪಂಚದ ಸಂಗತಿಗಳು ನಾಶವಾಗ್ಲಿಕ್ಕಿದೆ. ಲೋಕದ ಎಲ್ಲಾ ಸಂಗತಿಗಳು, ನೀನು ನೋಡುವಂತ ಕಟ್ಟಡಗಳು, ನೀನು ನೋಡುವಂತ ಸಮಸ್ತವು ನಾಶವಾಗ್ಲಿಕ್ಕಿದೆ. ಅದರೊಳಗಾಗಿ ನೀನು ಸಭೆ ಒಳಗಡೆ ಸೇರಲ್ಪಡಬೇಕು. ಸಭೆ ಮತ್ತು ಪರಲೋಕ ಇವೆರಡು ನಾವೆಯನ್ನು ತೋರಿಸ್ತದೆ. ಯಾರು ಸಭೆಯ ಒಳಗಡೆ ಬಂದು ಸಭೆಯ ಒಳಗಡೆ ದೇವ ದರ್ಶನ ಮಾಡಿ ದೇವರ ವಾಕ್ಯವನ್ನು ತಿಳಿದು ಸರ್ವಾಧಿಪತಿಯಾದ ದೇವರನ್ನು ತಿಳ್ಕೊಂಡು ಲೋಕದ ನಾಶನದಿಂದ, ಲೋಕದ ಪಾಪದಿಂದ, ಲೋಕದ ಇಚ್ಛೆಗಳಿಂದ, ಲೋಕದ ಆಡಂಬರಗಳಿಂದ, ಲೋಕದ ಅಟ್ರಾಕ್ಟ್ಗಳಿಂದ ಬಿಡುಗಡೆ ಹೊಂದಿ ಯೇಸುವಿನ ಕಡೆಗೆ ನೀನು ಬರದೆ ಹೋದ್ರೆ ನೀನು ನಾಶದ ದಿನಗಳಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. cannot escape from the flood. ಫ್ಲಡ್ ಇಂದ ನೀನು ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಒಳಗಡೆ ಬರಲೇಬೇಕಾಗಿತ್ತು. ನಾವೇ ಒಳಗಡೆ ಬಂದ ಬೀಗ ದೇವರು 150 ದಿನಗಳು ಮನೆ ಬಂತು. ಇದರ ಅರ್ಥ ಏನು ಗೊತ್ತಾ? ಸುಮಾರು ವರ್ಷಗಳು ಪ್ರಸಂಗಿಸಿದ ನೋಹ ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ತಮಗಿಷ್ಟು ಬಂದ ಹಾಗೆ ಬದುಕಿದರು. ತಮಗಿಷ್ಟು ಬಂದ ಜೀವಿತವನ್ನ ಜೀವಿಸಿದ್ರು. ತಮಗಿಷ್ಟು ಬಂದ ಕಾರ್ಯವನ್ನ ಜೀವಿಸಿದ್ರು. ಅದೇ ರೀತಿಯಾಗಿ ಈಗಿನ ಕಾಲಘಟ್ಟಗಳಲ್ಲಿ ಯೇಸುವಿನ ಬರೋಣವನ್ನು ಪ್ರಸಂಗಿಸ್ತಾ ಇದ್ದೇವೆ. ರಕ್ಷಕನಾದ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ. ಅನೇಕ ಸೇವಕರುಗಳು ಇವತ್ತಿನ ದಿನ ಏನಾಗ್ತಾ ಇದ್ದಾರೆ ಗೊತ್ತಾ? ಯೇಸು ಯಾವಾಗಲೂ ಬರ್ತಾನೆ ಬಿಡು ಅನ್ನುವಂತ ಆ ನೆಗ್ಲಿಜೆನ್ಸ್ ಜೀವಿಸ್ತಾ ಇದ್ದೇವೆ. ಯೇಸು ಯಾವಾಗಲೂ ಬರ್ತಾನೆ ಬಿಡು ಅನ್ನುವಂತ ಒಂದು ಆಡಂಬರದಲ್ಲಿ ಬದುಕ್ತಾ ಇದ್ದೇವೆ. ಲೋಕದೊಟ್ಟಿಗೆ ಅಟ್ರಾಕ್ಟ್ ಆಗಿಬಿಟ್ಟಿದ್ದೇವೆ. ಲೋಕದ ಕಾರ್ಯಗಳೊಟ್ಟಿಗೆ ಅಟ್ರಾಕ್ಟ್ ಆಗಿದ್ದೇವೆ. ಆ ಐಶ್ವರ್ಯದೊಟ್ಟಿಗೆ ಅಟ್ರಾಕ್ಟ್ ಆಗಿದ್ದೇವೆ. ಐಶ್ವರ್ಯದ ಮೇಲೆ ಐಶ್ವರ್ಯ ಕಾರ್ಯಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ 8ನೇ ಅಧ್ಯಾಯದಲ್ಲಿ 150 ದಿನಗಳು ಪ್ರಬಲವಾದಂತಹ ಮಳೆ ಬರುತ್ತೆ. ಮಳೆಯೆಲ್ಲ ಬಂದು ಜನ ಎಲ್ಲ ಸಂಪೂರ್ಣ ನಾಶವಾದಾಗ, ಪರಿಪೂರ್ಣ ನಾಶವಾದಾಗ ನೋಹನ ದೇವರು ಜ್ಞಾಪಿಸಿದರು. ಗಾಡ್ ರಿಮೆಂಬರ್ ನೋಹ. ದೇವರು ನೋಹನನ್ನ ಜ್ಞಾಪಿಸಿದರು. ಪ್ರಿಯ ದೇವರ ಮಕ್ಕಳೇ, ನೀವು ಯಾವಾಗ ದೇವರ ವಾಕ್ಯಾನುಸಾರ ಜೀವಿಸ್ತೀರೋ, ದೇವರೊಟ್ಟಿಗೆ ಆ ನಾವೇ ಒಳಗಡೆ ಜೀವಿಸ್ತೀರೋ, ನಾವೆಯಲ್ಲಿದ್ದಾಗ ದೇವರು ನೋಹನನ್ನ ದೇವರು ಜ್ಞಾಪಿಸಿಕೊಂಡ. ಆಚೆ ಇದ್ದವರೆಲ್ಲ ಏನಾಗೋದು? ನಾಶವಾಗೋದು. ನಾವೆಯಲ್ಲಿದ್ದವರನ್ನ ದೇವರು ಜ್ಞಾಪಿಸಿಕೊಂಡ. ಅಂದ್ರೆ ದೇವ ಸಮ್ಮುಖದಲ್ಲಿರುವವರನ್ನ, ದೇವ ಸಭೆ ಒಳಗಡೆ ಜೀವಿಸ್ತಾ ಇರುವವರನ್ನ, ಜೀವಪಾದ್ಯರ ಪಟ್ಟಿಯಲ್ಲಿ ಹೆಸರು ಬರೆಸಿಕೊಂಡು ಆ ನಿತ್ಯ ಜೀವಕ್ಕೆ ಕಾದುಕೊಂಡಿರುವವರನ್ನ ದೇವರು ಜ್ಞಾಪಿಸಿಕೊಳ್ತಾನೆ. ಎಲ್ಲರೂ ನಾವೇ ಒಳಗಡೆ ಇರಬೇಕು. ನಾವೇ ಒಳಗಡೆ ಇದ್ದು ಅನೇಕ ತಿಂಗಳು ಕಳೆದು ಆಗ ದೇವರು ನೋಹನನ್ನ ಈ ಜ್ಞಾಪಕ ಮಾಡಿಕೊಂಡ್ರು. ಎಲ್ಲಿದ್ದ ನೋಹನನ್ನ ಜ್ಞಾಪಿಸಿಕೊಂಡ್ರು? ನಾವೇ ಎಲ್ಲಿದ್ದ ನೋಹನನ್ನ ಜ್ಞಾಪಿಸಿಕೊಂಡ್ರು. ನಾವೇ ಸಭೆಯನ್ನು ತೋರಿಸುತ್ತೆ, ನಾವೇ ದೇವ ಜನವನ್ನು ತೋರಿಸುತ್ತೆ. ಅಂದ್ರೆ ದೇವ ಸಭೆಯೊಳಗಡೆ ದೇವ ಸಮ್ಮುಖದಲ್ಲಿ ಜೀವಿಸ್ತಾ ಇರುವಂತ ದೇವ ಜನವನ್ನು ತೋರಿಸುತ್ತದೆ. ನಾವೇ ದೇವ ಸಾನ್ನಿಧ್ಯವನ್ನು ತೋರಿಸ್ತೇವೆ. ನಾವೇ ದೇವ ಪ್ರಸನ್ನತೆಯನ್ನು ತೋರಿಸ್ತೇವೆ. ನಾವೇ ಸಭೆಯನ್ನು ತೋರಿಸ್ತೇವೆ. ಸಭೆಯ ಒಳಗಡೆ ಇದ್ದು ತಾಳ್ಮೆಯಿಂದ ಕಾದುಕೊಂಡಿರುವವನನ್ನ ದೇವರು ಜ್ಞಾಪಿಸಿಕೊಂಡ್ರು. ಯಾಕಂದ್ರೆ ನೋಹ ನಾವೇ ಒಳಗಡೆ ಇದ್ದು ತಾಳ್ಮೆಯಿಂದ ಕಾದುಕೊಂಡಿದ್ದ. ಅದಕ್ಕೆ ದೇವರು ಜ್ಞಾಪಿಸಿಕೊಂಡ್ರು. ಸಭೆ ಒಳಗಡೆ ಇದ್ದು ಪ್ರಾರ್ಥಿಸುವಂತವರು, ಸಭೆ ಒಳಗಡೆ ಇದ್ದು ಪರಿಶುದ್ಧರಾಗಿ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತಿರುವವರು, ಸಭೆ ಒಳಗಡೆ ಇದ್ದು ದೇವರಿಗೆ ಹತ್ತಿರವಾಗುವವರು, ಸಭೆ ಒಳಗಡೆ ಇದ್ದು ಸಭೆಯ ಮೂಲಕವಾಗಿ ಕ್ರಿಸ್ತನ ರಾಜ್ಯ ಕಟ್ಟುವವರು, ಇವರನ್ನ ದೇವರು ಜ್ಞಾಪಿಸಿಕೊಂಡರು. ಸೊ ದೇವರು ಜ್ಞಾಪಿಸಿಕೊಂಡು ನಾನು 4-5 ಸಂಗತಿಗಳನ್ನು ಹೇಳಿ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. There are 5 the prophetic points there. There are 5 prophetic words today God is going to give.
5 ಪ್ರವಾದನಾತ್ಮಕವಾದಂತಹ ಕೆಲವು ಸಂಗತಿಗಳ ಕರ್ತವ್ಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಆ ಮಾತನಾಡುವವನು ಶಕ್ತಿವಂತನಾದ ದೇವರು, ಮಾತನಾಡುವುದಕ್ಕೆ ಶಕ್ತಿ ಉಳ್ಳ ದೇವರು, ಆತನ ಕೃಪಾಪೂರ್ಣನು ದಯಾಪೂರ್ಣನಾದ ದೇವರು ಆತನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. God will end your flood season. 8ನೇ ಅಧ್ಯಾಯದಲ್ಲಿ ದೇವರಿಗೋಸ್ಕರ ಕಾದಿದ್ದನಲ್ಲ ನೋಹ, ದೇವರಿಗೋಸ್ಕರ ತಾಳ್ಮೆಯಿಂದ ಕಾದಿದ್ದನಲ್ಲ, ದೇವರಿಗೋಸ್ಕರ ಮಹಿಮೆಯುಳ್ಳವನಾಗಿ ಕಾಯ್ತಾ ಇದ್ದಲ್ಲ, ದೇವರಿಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ದಲ್ಲ. ನಾವೇ ಒಳಗಡೆ ಇದ್ದು ನೋಹನು ದೇವರಿಗೋಸ್ಕರ ಕಾಯ್ತಾ ಇದ್ದಲ್ಲ, ಆ ನೋಹನನ್ನ ದೇವರು ಜ್ಞಾಪಿಸಿಕೊಂಡು ಅವನನ್ನ ಆಶೀರ್ವದಿಸಿದ. ಇದರ ಅರ್ಥ ಏನಂದ್ರೆ, the first thing is that God will end your flood season. ದೇವರು ಜ್ಞಾಪಿಸಿಕೊಂಡ ಅಂದ್ರೆ ಅರ್ಥ, ಪ್ರವಾಹ ಬಂದ್ಬಿಟ್ಟಿದೆ, ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ, ಎಲ್ಲ ನಾಶವಾಗಿದೆ. ಅದರ ಅರ್ಥ ಆ ಫ್ಲಡ್ ಸೀಸನ್ ಅನ್ನ ದೇವರು ಜ್ಞಾಪಿಸಿಕೊಂಡಂತೆ, ಆ ಫ್ಲಡ್ ಪ್ರವಾಹದ ಕಾಲಘಟ್ಟಳೆಯನ್ನ ದೇವರು ಜ್ಞಾಪಿಸಿಕೊಂಡ. ದಟ್ ಮೀನ್ಸ್ ದೇವರು ಮುಂದೆ ನಿಮ್ ಜೊತೆ ಮಾತನಾಡ್ತಾ ಇದ್ದಾನೆ. ಸಹೋದರ ಸಹೋದರಿ, ಪರಮಾತ್ಮನಾದ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಏನ್ ಗೊತ್ತಾ, ನಾನು ನಿನ್ ಜೀವಿತದಲ್ಲಿ ಪ್ರವಾಹ ಬಂದು ಯಾವುದನ್ನೆಲ್ಲ ಕೆಡಿಸಿ ಹಾಕಿತ್ತೋ, ಯಾವುದೆಲ್ಲ ನಾಶವಾಗಿತ್ತೋ ಎಲ್ಲವುಗಳನ್ನ ಜ್ಞಾಪಿಸಿಕೊಂಡು ಅದಕ್ಕೊಂದು ಅಂತ್ಯವನ್ನು ತಂದ. ಐ ವಿಲ್ ಬ್ರಿಂಗ್ an end to your flood season. ಪ್ರವಾಹದ ಕಾಲಘಟ್ಟಲೆಯನ್ನ ಅಂತ್ಯ ಮಾಡುವಂತ ಪ್ರಾರಂಭ. ಇಲ್ಲಿ ಪ್ರವಾಹ ಬಂದ್ಬಿಟ್ಟು ಎಲ್ಲಾ ಸಮಸ್ಯೆಗಳು, ಪ್ರವಾಹ ಬಂತು ಕಣ್ಣೀರು, ಪ್ರವಾಹ ಬಂತು ಒಳಗಡೆ ಪ್ರಾಣಿ ಕಿಚ್ಚಾಡ್ತಾ ಇದೆ, ಪ್ರವಾಹ ಬಂದು, ಯಾಕಂದ್ರೆ ಪ್ರವಾಹ ಬಂದಾಗ ಒಳಗಡೆ ಅನೇಕ ಸಂಗತಿಗಳು ನಡೀತಾ ಇರ್ತವೆ. ಒಂದು ಕಡೆ ಪ್ರಾಣಿಗಳಿದೆ, ಪ್ರಾಣಿಯ ಕಿರ್ಚಾಟ. ಎಷ್ಟು ತಾಳ್ಮೆಯಿಂದ ನೋವನ್ನು ಕಾದುಕೊಂಡಿರಬೇಕು, ನೋವನ್ನು ತಾಳ್ಮೆಯಿಂದ ಕಾದುಕೊಂಡಿದ್ದಿರಬಹುದು. ತಾಳ್ಮೆಯಿಂದ ಕಳೆದುಕೊಳ್ಳದೆ ನೋವನ್ನು ಎಷ್ಟೇ ಕಷ್ಟ ಬಂದರೂ ಆ ಪ್ರವಾದ ಮಧ್ಯದಲ್ಲಿ ದೇವರನ್ನ ಹುಡುಕಿದ, ಪ್ರವಾದ ಮಧ್ಯದಲ್ಲಿ ದೇವರನ್ನು ನೋಡಿದ, ಪ್ರವಾದ ಮಧ್ಯದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡೆದ, ಪ್ರವಾದ ಮಧ್ಯದಲ್ಲಿ ಆತಂಕಗೊಳ್ಳಲಿಲ್ಲ, ಪ್ರವಾದ ಮಧ್ಯದಲ್ಲಿ ಕಣ್ಣೀರು ಸುರಿಸಲಿಲ್ಲ, ಪ್ರವಾದ ಮಧ್ಯದಲ್ಲಿ ಕಳವಳಗೊಳ್ಳಲಿಲ್ಲ. ಪ್ರವಾದ ಸಂದರ್ಭದಲ್ಲಿ ಅವನು ಕಳವಳಗೊಳ್ಳದೆ ಕಣ್ಣೀರಿನಿಂದ ದೇವರ ಪಾದವನ್ನು ನೋಡಿದ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೂಡ ಪ್ರವಾದೋಪಾದಿಯಲ್ಲಿ ಅನೇಕ ಸಂಗತಿಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತಿದ್ದಿರಬಹುದು, ಅನೇಕ ಸಮಸ್ಯೆಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತಿದ್ದಿರಬಹುದು. ಯೌವನಸ್ಥರಾದಂತಹ ನಿಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತಿದ್ದಿರಬಹುದು. ಯೌವನಸ್ಥರಾದಂತಹ ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ನಿಮ್ಮನ್ನ ಒಡೆಯುವಂತ ಕಾರ್ಯಗಳಾಗಿದ್ದಿರಬಹುದು. ಅಲೆಗಳೋಪಾದಿಯಲ್ಲಿ ನಿಮ್ಮನ್ನ ಬಡಿಸಿ, ನಿಮ್ಮನ್ನ ಕೆಲವೇನು ಮಾಡಿ, ತೊಂದರೆಯನ್ನುಂಟು ಮಾಡಿ, ನಿಮ್ಮ ಜೀವಿತಗಳಲ್ಲಿ ಅನಾರೋಗ್ಯಗಳಿಂದ, ಹಣಕಾಸಿನ ಸಮಸ್ಯೆಗಳಿಂದ ನೀವು ಅಲದಾಡಲು ಪಡ್ತಿದ್ದಿರಬಹುದು. ನಾವೇ ಒಳಗಡೆ ಸ್ಕ್ವೀಸ್ ಆಗ್ತಿರ್ಬೋದು. ಯಾಕಂದ್ರೆ ಅಲೆಯಲ್ಲಿ ದೋಣಿ ಹೋಗ್ತಿರುವಾಗ ಅದು ಅಲ್ಲಾಡ್ತಲೇ ಇರ್ತದೆ, ಶೇಕ್ ಆಗ್ತಲೇ ಇರ್ತದೆ. ಅದೇ ರೀತಿ ಆರ್ ಯು ಶೇಕನ್ ಬೈ ದಿ ಫ್ಲಡ್? ದಟ್ ಮೀನ್ಸ್ ನಿನ್ನ ಜೀವಿತದಲ್ಲಿ ಯಾವ ಕಾರ್ಯದಿಂದ ನೀವು ಕೂಡ ಕಳವಳ, ಆತಂಕ, ವೇದನೆ, ಯಾವ ಸಮಸ್ಯೆಯಲ್ಲಿ ನೀನು ಬಹಳ ವೇದನೆ, ನೋಡ ಕಾಲಘಟ್ಟದಲ್ಲಿ ನಾವೇ ಆ ನೀರಿನ ಮೇಲೆ ಒದ್ದಾಡುವಾಗ ಅವನು ಎಷ್ಟು ಸಂಕಟ ಪಟ್ಟಿರಬೇಕು, ಎಷ್ಟು ವೇದನೆ ಪಟ್ಟಿರಬೇಕು, ಎಷ್ಟು ಅವನು ತನ್ನ ಜೀವಿತದಲ್ಲಿ ಈ ನಾವುಗಳೊಳಗಡೆ ಇದು ಸಾಕಾಯಿತು ಅಂತ ಅನಿಸಿದ್ದಿರ್ಬೋದು. ಹೆಂಡತಿ ಸುತ್ತಿರ್ತಲ್ಲ, ನಾವೇ ಅಲ್ಲಿ ಹೋಗಿ ಸುತ್ತೋಗಿದ್ರೆ ಸುಲೋಗಿರೋ ನೀರಿನಲ್ಲಿ ಒಂದೇ ಸಾರಿ ಸಾಯ್ತಾ ಇದ್ವಿ, ನೀನ್ ತಗೊಂಬಂದು ಒಳಗಡೆ ಹಾಕಿದ್ಯಾ ಅಂತ ಹೆಂಡತಿ ಎಷ್ಟು ಗುಣಗಾಡಿರ್ಬೋದು, ಹೆಂಡತಿ ಎಷ್ಟು ಗುಣಗಾಡಿರ್ಬೋದು. ಸಾಮಾನ್ಯ ಮನೆಯಲ್ಲಿ ನೋಡಿ, ನಿಮ್ಮ ಮಗಳಿಗೆ ಏನೋ ಕೊಡಿಸಿಲ್ಲ ಅಂತ ಇಟ್ಕೊಳ್ಳಿ, ಮಗನ ಒಂದ್ ಕಡೆ ರೂಮ್ ಕೂಡ ಹಾಕಿ, ಒಂದ್ ರೂಮ್ ನಲ್ಲಿ ಒಂದು ದಿನ ಕೂಡ ಹಾಕಿ, ಬಾಗಿಲು ಶಬ್ದ, 2 ದಿನ 3 ದಿನ, ಎಷ್ಟು ತಿಂಗಳುಗಳು ಅವನು ನಾನು ಒಳಗಡೆ ಇರಬೇಕಾಗಿತ್ತು. ಹೆಂಡತಿ ಮಕ್ಕಳು ಏನೋ ನಿಂತಿರ್ಬೋದು, ಅವನನ್ನ ಎಲ್ಲರೂ ಸತ್ತಂಗೆ ನಾವು ಸತ್ತಿದ್ದ ಸಲುವಾಗಿರೋದು ನಾವೇ ಈ ವಾಸನೆಯಲ್ಲಿ, ಈ ಪ್ರಾಣಿಗಳ ಕೂಗಾಟದಲ್ಲಿ ನಮ್ಮನ್ನು ತಂದಾಕಿದೆಯಾ ಅಂತ ಎಷ್ಟು ಕೂಗಾಡ್ತಿರ್ಬೋದು. ಬಟ್
ನೋಹ ಮಾತ್ರ ದೇವರಾಗಿದ್ದ. ನೋಹ ಮಾತ್ರ ನಂಬಿಗಸ್ತನಾಗಿ ಜೀವಿಸಿದ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನೋಹನು ನಂಬಿಗಸ್ತನಾಗಿ ಜೀವಿಸಿದ್ರಿಂದ ದೇವರನ್ನು ಜ್ಞಾಪಿಸಿದ. ಅವನ ಪ್ರವಾದ ದಿನಗಳನ್ನ ಮುಗಿಸಿದ ದೇವರು. ಆ ಕಷ್ಟದ ದಿನಗಳನ್ನ ದೇವರು ಮುಗಿಸಿದ. ರಿಮೆಂಬರೆನ್ಸ್ ಮೀನ್ಸ್ ಇಟ್ಸ್ ಎ ಡೆಲಿವರೆನ್ಸ್. ದೇವರು ಜ್ಞಾಪಿಸಿಕೊಂಡ ಅಂತಂದ್ರೆ ಅರ್ಥ ದೇವರು ಬಿಡುಗಡೆಯನ್ನ ಮಾಡಿದ ಅಂತ. ನಿನ್ನನ್ನು ಕೂಡ ದೇವರು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಿನ್ನ ಸಮಸ್ಯೆಗಳಿಂದ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ನಿನ್ನ ಕಷ್ಟದಿಂದ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಅಳುದಾಡ್ತಾ ಇದ್ದೋ, ಕಷ್ಟಪಡ್ತಾ ಇದ್ದೋ, ಆ ಕಷ್ಟದಿಂದ ನಿನ್ನ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರು ನೀನು ಯಾವುದರಲ್ಲಿ ಸಂಕಟ ಪಡ್ತಾ ಇದ್ದೋ, ಕಳವಳ ಪಡ್ತಾ ಇದ್ದೋ, ನಾವೇ ಒಳಗಡೆ ಯಾವ ರೀತಿ ನೋವನ್ನು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದನೋ ಅದೇ ರೀತಿ ನೀನಿವತ್ತು ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಸಂಕಟದಲ್ಲಿ, ಶ್ರಮೆಗಳಲ್ಲಿದೆಯೋ ದೇವರು ಹೇಳ್ತಾ ಇದ್ದಾರೆ, ನಾವು ನಿನ್ನನ್ನು ಬಿಡುಗಡೆ ಮಾಡಿ. ಐ ವಿಲ್ ಡೆಲಿವರ್ ಯು. ನಾವು ನಿನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿಯೇ ನೀನು ದೇವರಾಗಿದೆ. ನಿನ್ನ ವಿಮೋಚನೆಗೊಳಿಸೋದಕ್ಕೋಸ್ಕರವಾಗಿಯೇ ನೀನು ರಾಜನಾಗಿದೆ. ನಾವು ನಿನ್ನನ್ನು ಗುಣಪಡಿಸುವುದಕ್ಕಾಗಿಯೇ ನಾನು ಯೆಹೋವ ರಾಫ ಆಗಿದೆ. ನಾವು ನಿನ್ನನ್ನು ಸ್ವಸ್ಥಪಡಿಸುವುದಕ್ಕಾಗಿ ನಿನ್ನ ದೇವರಾಗಿದೆ. ನೀನು ಎಂತ ಸಿಚುವೇಶನ್ ಅಲ್ಲಿ ಇವತ್ತು ಬಂದಿರು, ದೇವರು ನಿನ್ನನ್ನು ಬಿಡುಗಡೆ ಮಾಡೇ ಕಳಿಸ್ತಾನೆ. ಹಲ್ಲೆಲೂಯಾ. ನಮ್ಮವರು ಜೋರಾಗಿ ಹಲ್ಲೆಲೂಯಾ ಹೇಳುವುದೇ. ನಿನ್ನ ದೇವರು ಮೋಕ್ಷಗೊಳಿಸುವ ವಾಪಸ್ ಕರ್ಕೊಂಡು ಹೋಗ್ತಾರೆ. ದೇವರ ಸಂಧಾನಕ್ಕೆ ಬಂದಿರುವಂತ ನಿನ್ನನ್ನ ನೀನು ಯಾವ ಸ್ಥಿತಿಯಿಂದ ಆಚೆಯಿಂದ ಬಂದಿದೆಯೋ ಆ ಸ್ಥಿತಿಯಿಂದ ಕಳಿಸದೆ ನಿನ್ನ ಪೂರ್ಣ ಸ್ವಸ್ಥಪಡಿಸಿ ಕಳಿಸ್ತಾರೆ. ತಾಯಿಗೆ ಯಾರಾದ್ರೂ ಸ್ವಲ್ಪ ಹೇಳ್ಬೇಕು. ದೇವರು ಬಿಡುಗಡೆಗೊಳಿಸಬೇಕು. ಆ ಮಕ್ಕಳಿಗೆಲ್ಲ ಬಿಡುಗಡೆಗೊಳಿಸಬೇಕು. ಪರಿಶುದ್ಧನಾದಂತ ದೇವರು, ಪರಾತ್ಮನಾದಂತ ದೇವರು, ಮಹಿಮೆಯಾದಂತ ದೇವರು ಆತ ನಿಮ್ಗೆ ಹೇಳ್ತಾ ಇಲ್ಲ, ನಾವು ನಿಮ್ಮನ್ನು ಬಿಡುಗಡೆ ಮಾಡಿ. ಐ ವಿಲ್ ಡೆಲಿವರ್ ಯು. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಮೆಂಬರೆನ್ಸ್? ಇಟ್ಸ್ ಮೀನಿಂಗ್ ದಟ್ ಗಾಡ್ ಇಸ್ ಗಿವಿಂಗ್ ಹಿಸ್ ಅಶ್ಯೂರೆನ್ಸ್ ಟು ಹಿಸ್ ಪೀಪಲ್ ದಟ್ ಐ ವಿಲ್ ಡೆಲಿವರ್ ಯು. ನಾನು ಬಿಡುಗಡೆ ಮಾಡಿ. ಕೆಲವರು ನೀವು ಪಾಪದ ಇಚ್ಛೆಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ಆ ಪಾಪದ ಇಚ್ಛೆಗಳಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ. ಲೌಕಿಕ ಆಶೆಗಳಲ್ಲಿ ಬಿದ್ದುಕೊಂಡಿರ್ಬೋದು. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಲೌಕಿಕ ಆಶೆಗಳಿಂದ ಬಿಡುಗಡೆ ಮಾಡ್ತೇನೆ. ಕೆಲವರು ನೀವು ನಾನಾ ವಿಧಾನಗಳಲ್ಲಿ ದುಸ್ವಭಾವಗಳಲ್ಲಿ ಬಿಟ್ಟುಕೊಂಡಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ನಾವು ನಿನ್ನ ದುಸ್ವಭಾವದಿಂದ ಬಿಡುಗಡೆ ಮಾಡ್ತೇನೆ. ಐ ವಿಲ್ ಡೆಲಿವರ್ ಯು. ಬಿಡುಗಡೆ ಮಾಡ್ತೇನೆ. ದೇವರು ಜ್ಞಾಪಿಸಿಕೊಂಡಂತರ ಅದರ ಅರ್ಥ ನಾನು ಬಿಡುಗಡೆ ಮಾಡ್ತೇನೆ. ಅದೆಂತ ಸನ್ನಿವೇಶವಿರಲಿ, ಪ್ರಯಾಸ ಪಡ್ತಾ ಇದೆಯಾ, ಜೀವನದಲ್ಲಿ ಮುಂದೆ ಬರಬೇಕೆಂಬ ಆಶೆ, ಆದರೆ ಮುಂದೆ ಬರುವುದಕ್ಕೆ ಯಾವ ಮಾರ್ಗ ಕಾಣಿಸ್ತಾ ಇಲ್ಲ. ಮುಂದೆ ಏನು ಮಾಡಬೇಕು ದೇವರಿಗೋಸ್ಕರ ಅಂತ ಆಶೆ, ಆದರೆ ಏನು ಮಾಡ್ಬೇಕಂತ ಆಲೋಚನೆ ಬರ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಮುಂದೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮುಂದಿನ ಫ್ಯೂಚರ್ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದ ಫ್ಯೂಚರ್. I don't know about my life. ನನ್ನ ಜೀವನದ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಎಜುಕೇಶನ್ ಮಾಡ್ತಾ ಇದ್ದೀನಿ, ಎಜುಕೇಶನ್ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನು ಒಳ್ಳೆ ಇದ್ದೇನೆ. ಯು ಆರ್ ಇನ್ ದ Lord. ಡೋಂಟ್ ಹರಿ. ದೇವರ ಸಮಾಧಾನದೊಂದಿಗೆ ಜೀವಿಸು. ಕರ್ತನು ನಿನ್ನನ್ನು ಬಿಡುಗಡೆ ಮಾಡಿದ್ದಾನೆ. ದೇವರು ನಿನ್ನನ್ನು ವಿಮೋಚನೆಗೊಳಿಸುತ್ತಿದ್ದಾನೆ. ಆತನು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನನ್ನು ಜ್ಞಾಪಿಸಿಕೊಂಡಿದ್ದಾನೆ. ನಿನ್ನನ್ನು ಎಲ್ಲಾ ಕಾರ್ಯಗಳಲ್ಲಿ ನಿನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ದೇವರು ಜ್ಞಾಪಿಸಿಕೊಂಡಿದ್ದಾನೆ. ನಿನ್ನ ಫ್ಲಡ್ ಸೀಸನ್ ಎಂಟಾಗುವಂತ ದಿನಗಳು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. God will send divine wind to shift your situation. ಎರಡನೇದಾಗಿ ಈ ವಚನದಲ್ಲಿ ನೋಡುವಾಗ ದೇವರು ಗಾಳಿಯನ್ನು ಕಳಿಸುತ್ತಂತೆ. ಗಾಳಿ ಬಂದದ್ರಿಂದ ನೀರು ಎಲ್ಲವೂ ಕೂಡ ಏನಾಯ್ತು, ಇಂಗಿಸಲ್ಪಟ್ಟ. ದೇವರು ತನ್ನ ಗಾಳಿಯನ್ನು ಕಳುಹಿಸಿ ನಿನಗೆ ಬಿಡುಗಡೆಯನ್ನು ಮಾಡಬಹುದು. ನಾವೇನಿದ್ದಾನೆ 150 ದಿನಗಳು ಕರೆದು ನೀರನ್ನೇ ಕಾಣ್ತಾ ಇದ್ದಾನೆ. ಆಗ ದೇವರು ಜ್ಞಾಪಿಸಿಕೊಂಡು ತನ್ನ ಗಾಳಿಯನ್ನು ಕಳಿಸಿದನು.
ಗಾಳಿ ಬಂದದ್ರಿಂದ ಆ ಸಂದರ್ಭದಲ್ಲಿ ನೀರೆಲ್ಲ ಇಂಗಿ ಹೋಯಿತು. ನೀರು ಒಣಗುತ್ತಾ 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 ಒಣಗಿದಂತ ಭೂಮಿ ಕಾಣಿಸ್ತು. ಅದೇ ರೀತಿ God will send is a spirit to help you and your family. ದೇವರು ತನ್ನ ಪವಿತ್ರಾತ್ಮನ ಶಕ್ತಿಯನ್ನ ನಿಮಗಾಗಿ ಕಳುಹಿಸಿ, ಈಗ ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ, ಆತನು ನಿಮ್ಮನ್ನ ಸಕಲ ವಿಧವಾದ ಸತ್ಯಕ್ಕೆ ನಡೆಸುತ್ತಾನೆ, ಆತ ನಿಮಗೆ ಸಹಾಯ ಮಾಡುವುದು. ಪವಿತ್ರಾತ್ಮನು ಆ ದಿನ ದೇವರು ಗಾಳಿಯನ್ನು ಕಳುಹಿಸಿ ಭೂಮಿ ಒಣಗುವಂತೆ ಮಾಡಿದ. ಅದೇ ರೀತಿ ನಿನ್ನ ಜೀವನದಲ್ಲಿ ಕೂಡ ಅದ್ಭುತ ಅತಿಶಯಗಳನ್ನು ಮಾಡುವ ಮೂಲಕವಾಗಿ ತನ್ನ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ನಡೆಸುತ್ತಾನೆ. ವಿಂಡ್ ಅಂಡ್ ಶಿಫ್ಟ್. ನೀನು ಇನ್ನೊಂದು ಹಂತಕ್ಕೆ ಹೋಗುವುದು, ಇನ್ನೊಂದು ಹಂತದಲ್ಲಿ ನೀನು ಜೀವಿಸಿದಿ, ಇನ್ನೊಂದು ಹಂತಕ್ಕೆ ಕರ್ತನಿಯನ್ನು ನಡೆಸುವುದು, ಇನ್ನೊಂದು ಹಂತಕ್ಕೆ ನಿನ್ನ ಆಶೀರ್ವಾದದ ಜೀವಿತ ಹೋಗುವುದು, ಇನ್ನೊಂದು ಹಂತಕ್ಕೆ ನಿನ್ನ ಬದುಕು ಹೋಗುವುದು, ಇನ್ನೊಂದು ಹಂತಕ್ಕೆ God will bring the another step. You will see another level in your life. ಇನ್ನೊಂದು ಮಟ್ಟಕ್ಕೆ, ಇನ್ನೊಂದು ಹಂತಕ್ಕೆ ನಿನ್ನ ಜೀವಿತವನ್ನು ದೇವರು ನಡೆಸ್ತಾನೆ. ನಾವೇ ಇಲ್ಲಿದ್ದ ಸೋತು ಹೋದಂತ ಇಡೀ ಕುಟುಂಬಕ್ಕೆ ದೇವರು ಗಾಳಿಯನ್ನು ಕಳಿಸಿ ನೀರನ್ನು ಹಿಂಗುವಂತೆ ಮಾಡಿ ಒಣಭೂಮಿಯನ್ನ ಏನ್ ಮಾಡಿದ ದೇವರು ಅನುಗ್ರಹಿಸಿದ. ಅದೇ ರೀತಿ ದೇವರು ನಿನಗೂ ತನ್ನ ಪವಿತ್ರಾತ್ಮನ ಶಕ್ತಿಯನ್ನು ಕಳುಹಿಸಿ ಆ ಪವಿತ್ರಾತ್ಮನ ಸಹಾಯದಿಂದ ನೀವು ಕೂಡ ಇನ್ನೊಂದು ಹಂತಕ್ಕೆ ಹೋಗುವ ಹಾಗೆ, ಇನ್ನೊಂದು ಹಂತವನ್ನ ರೀಚ್ ಆಗುವ ಹಾಗೆ, ಇನ್ನೊಂದು ಹಂತ, ಒಂದು ಹಂತದಲ್ಲಿ ನೀನು ಸೋತಿರ್ಬೋದು, ಒಂದು ಹಂತದಲ್ಲಿ ನೀನು ಅನಾರೋಗ್ಯದಲ್ಲಿ ಬಿದ್ದಿರ್ಬೋದು, ಒಂದು ಹಂತದಲ್ಲಿ ನೀನು ಎಜುಕೇಶನ್ ಫೇಲ್ಯೂರ್ ಆಗಿರ್ಬೋದು, ಒಂದು ಹಂತದಲ್ಲಿ ನೀನು ಕಷ್ಟವನ್ನು ಅನುಭವಿಸುತ್ತಿರ್ಬೋದು, ಒಂದು ಹಂತದಲ್ಲಿ ಫೈನಾನ್ಷಿಯಲ್ ಸ್ಟ್ರಗಲ್ ಅನ್ನು ನೋಡಿರ್ಬೋದು, ಒಂದು ಹಂತದಲ್ಲಿ ಸೋಲುವಿಕೆಗಳನ್ನ ಕಂಡಿರ್ಬೋದು, ನಿರಾಶೆಗಳನ್ನ ಕಂಡಿರ್ಬೋದು. ಅಯ್ಯೋ ದೇವರೇ, ನಿನ್ನ ಶಕ್ತಿಯನ್ನೆಲ್ಲ ಮೀರಿ ಕೆಲಸ ಮಾಡಿದ್ದೇನೆ, ಇನ್ನೂ ನನಗೆ ಯಾವಾಗಪ್ಪ ದೇವರೇ ಸಂತೋಷದ ದಿನಗಳು ತೆಗೆದುಕೊಂಡು ಬರ್ತೀಯ, ಹಾಯಾಗಿ ಜೀವಿಸುವಂತ ದಿನಗಳು ತೆಗೆದುಕೊಂಡು ಬರ್ತೀಯ, ವಯಸ್ಸಾಗ್ತಾ ಇದೆ ಆದರೂ ಕಷ್ಟಪಡ್ತಾ ಇದ್ದೇನೆ, ದೇವರ ಶಕ್ತಿಯೆಲ್ಲ ಹೋಗ್ತಾ ಇದೆ ಆದರೂ ಕಷ್ಟಪಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದೊಳ್ಬೇಕು, ಬೆಳಗ್ಗೆ ಎದ್ದೊಳ್ಬೇಕು ಅನ್ಸುತ್ತೆ, ಇನ್ನೆಷ್ಟು ದಿನ ಈ ಕಷ್ಟ, ಇನ್ನೆಷ್ಟು ದಿನ ದೇವರೇ ನನಗೆ ಪ್ರಯಾಸ, ಇನ್ನೆಷ್ಟು ದಿನ ದೇವರೇ ನಾನು ಹಿಂಗೆ ಕಷ್ಟಪಡಬೇಕು, ಇನ್ನೆಷ್ಟು ದಿನ ದೇವರೇ ನಾನು ಇದೇ ರೀತಿ ದುಃಖದಲ್ಲಿರಬೇಕು, ಇನ್ನೆಷ್ಟು ದಿನ ದೇವರೇ ಈ ಪ್ರಯಾಸ, ಇನ್ನೆಷ್ಟು ದಿನ ದೇವರೇ ಇಷ್ಟು ಪ್ರಯಾಣ ಮಾಡಿಕೊಂಡು ಇಷ್ಟು ದೂರ ಹೋಗಿ ಬರಬೇಕು, ನನಗೊಂದು ದಿನ ತೆಗೆದುಕೊಂಡು ಬಳಸುವ, ನನಗೊಂದು ಕಾರ್ಯ ಮಾಡಿಸುವ, ನನಗೊಂದು ಅದ್ಭುತ ಮಾಡಿಸುವ ಅಂತ ಯೋಚಿಸ್ತಾ ಇದ್ದೀನಿ. ದೇವರು ನಾವೇ ಇದ್ದಂತ ನೋವನ್ಗೆ ಇನ್ನೊಂದು ಹಂತವನ್ನು ದೇವರು ತೆಗೆದುಕೊಂಡು God brought another level. God brought shift in the life of Noah. ಒಂದು ಶಿಫ್ಟ್ ಅನ್ನ ತೆಗೆದುಕೊಂಡು ಬದಲಾಯಿತು ಆಚರಣೆ. ನಿನ್ನ ಜೀವಿತದಲ್ಲಿ ಕೂಡ ನಿನ್ನ ಬದಲಾವಣೆ ಎದುರು ನೋಡ್ತಾ ಇದೆಯಾ? ಜೀವಿತವನ್ನು ಬದಲಾಯಿಸುವಂತಹ ಸರ್ವಶಕ್ತನಾದ ದೇವರು, ಅದ್ಭುತಗಳ ದೇವರು, ಮಹತ್ಕಾರ್ಯಗಳ ದೇವರು ನಿನ್ನ ಜೀವಿತದಲ್ಲಿ ಒಂದು ಚೇಂಜ್, ಬ್ರಿಂಗ್ ಚೇಂಜಸ್ ಆಗುತ್ತೆ. ನಿನ್ನ ಜೀವಿತದಲ್ಲಿ ನಿನ್ನ ಬದುಕಿನ ಒಂದು ಬದಲಾವಣೆ ಆಗುತ್ತೆ, ನಿನ್ನ ಕುಟುಂಬದ ಒಂದು ಬದಲಾವಣೆ ಆಗುತ್ತೆ. ಎಷ್ಟು ದಿನ ನೀನು ಎದುರು ಕೊಡ್ತಾ ಇದ್ದಂತ ಬದಲಾವಣೆಯನ್ನು ಕರ್ತನು ತರಲಿಕ್ಕಿದ್ದಾನೆ. ದೇವರು ನಿನ್ನನ್ನು ಜ್ಞಾಪಿಸಿಕೊಂಡಿದ್ದಾನೆ. God remembered. He will bring changes in your life. It may be in your education, it may be in your employment, it may be in your position. ನಿನ್ನ ಪೊಸಿಷನ್ ಅಲ್ಲಾಗ್ಬೋದು, ಎಜುಕೇಶನ್ ಅಲ್ಲಾಗ್ಬೋದು, ನಿನ್ನ ಆಸ್ತಿ ವಿಚಾರದಲ್ಲಾಗ್ಬೋದು, ಯಾವುದೇ ವಿಚಾರದಲ್ಲಾಗಿರಲಿ ದೇವರು ಇನ್ನೊಂದು ಬದಲಾವಣೆಯನ್ನು ತರಬೇಕಿದ್ದಾರೆ. God is bringing change. ಪಕ್ಕದಲ್ಲಿರುವವರಿಗೆ ಹೇಳಿ, ದೇವರು ನಿನ್ನ ಜೀವಿತದಲ್ಲಿ ಬದಲಾವಣೆಯನ್ನು ತರಲಿಕ್ಕಿದ್ದಾನೆ. ನೀವಿಷ್ಟು ದಿನಗಳು ಏನ್ ನೋಡ್ದು, ಇಷ್ಟು ದಿನಗಳು ಏನ್ ಕಾರ್ಯವನ್ನು ನೋಡುದು, ಯಾವ ಅನಾರೋಗ್ಯವನ್ನು ನೋಡುದು, ಯಾವ ಬಂಧನವನ್ನು ನೋಡುದು, ಯಾವ ಸಂಕಟವನ್ನು ನೋಡುದು, ಯಾವ ಪರಿಸ್ಥಿತಿಯನ್ನು ನೋಡುದು, ದೇವರು ನಿನ್ನನ್ನು ಜ್ಞಾಪಿಸಿಕೊಂಡು ಬದಲಾವಣೆಯನ್ನು ತರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಾನು ನಂಬುತ್ತೇನೆ, ವಾಕ್ಯ ಸಾಧನೆ ಅಂತ ನಾನು ನಂಬುತ್ತೇನೆ, ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಬದಲಾವಣೆ. ಹಲ್ಲೆಲೂಯಾ. ಗಾಳಿಯನ್ನು ಕಳಿಸಿದಂತೆ ಪವಿತ್ರಾತ್ಮನಿಗೋಸ್ಕರ ಕಳಿಸುವಂತ ದೇವರು ಮತ್ತೆ
ಆಗಿದೆ. ತಕ್ಕ ವ್ಯಕ್ತಿಗಳನ್ನ ನಿನಗೋಸ್ಕರವಾಗಿ ದೇವರು ತಕ್ಕ ವ್ಯಕ್ತಿಗಳನ್ನು ಕಳಿಸಿ, ತಕ್ಕ ಆಶೀರ್ವಾದಗಳನ್ನು ಕಳಿಸಿ, ತಕ್ಕ ಕಾರ್ಯಗಳನ್ನು ಜೀವಿತದಲ್ಲಿ ಕಳಿಸಿ, ಕರ್ತನು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡಿ ಬದಲಾವಣೆ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಸೊ ಅದಕ್ಕೆ ದೇವರನ್ನ ಜ್ಞಾಪಿಸಿಕೊಳ್ತಾ ಇದ್ದಾನೆ. The third thing is God will shut the sources of your struggles. ಮೂರನೇದಾಗಿ ಪ್ರಿಯ ದೇವರ ಮಕ್ಕಳು, ದೇವರ ಅದ್ಭುತವಾದಂತಹ ಕಾರ್ಯವನ್ನು ದೇವರು ಮಾಡಿದ್ದಾರೆ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ the close and protection. ನಾನುಗಳು ಹೋಗಿ ತಕ್ಷಣ ಬಾಗಿಲು ಮುಚ್ಚಲ್ಪಟ್ಟರು, ತೂಪುಗಳು ತೆರೆಯಲ್ಪಟ್ಟರು, ಆಕಾಶದ ತೂಪುಗಳು ತೆರೆಯಲ್ಪಟ್ಟರು, ಸಮಸ್ಯೆ ಜಾಸ್ತಿ ಆಯಿತು, ನೀರು ಜಾಸ್ತಿ ಆಯಿತು. ದೇವರು ಮೊಟ್ಟ ಮೊದಲಾಗಿ ಆ ತೂಪುಗಳನ್ನು ಮುಚ್ಚಿಬಿಟ್ಟ. ದೇವರು ತನ್ನ ಪ್ರೊಟೆಕ್ಷನ್ ಅನ್ನ ನೋವಾಗಿ ನಿನ್ನ ಜೀವಿತದಲ್ಲಿ ಎಲ್ಲೆಲ್ಲಿಂದ ನಿನಗೆ ಸಮಸ್ಯೆ ಆಗ್ತಾ ಇತ್ತು, ಯಾವ ಕಡೆಗಳಿಂದ ನಿನಗೆ ತೊಂದರೆಗಳಾಗ್ತಾ ಇತ್ತು, ಯಾವ ಸಂಗತಿಗಳಿಂದ ನಿನ್ನ ಜೀವಿತದಲ್ಲಿ ನೀನು ನಷ್ಟಗಳನ್ನು ಅನುಭವಿಸಿದ್ದು, ದೇವರು ಹೇಳ್ತಾ ಇದ್ದಾರೆ, ಐ ವಿಲ್ ಕ್ಲೋಸ್ ಅಂಡ್ ಐ ವಿಲ್ ಬ್ರಿಂಗ್ ಪ್ರೊಟೆಕ್ಷನ್. ಅನಾರೋಗ್ಯನ ಒಂದು ಗಂಟೆ ಚೆನ್ನಾಗಿದ್ರೆ ಇನ್ನೊಂದು ಗಂಟೆ ಚೆನ್ನಾಗಿರೋದಿಲ್ಲ, ಏನೋ ಒಂದು ಭಯ, ಆತಂಕ, ನಮ್ಗೆ ಯಾರಾದ್ರೂ ಏನಾದ್ರೂ ಇದಾಗ್ತಿದ್ರು, ನನ್ಗೆ ತೊಂದರೆ ಆಗ್ತಿದೆಯೋ, ಏನಾಗ್ಬಿಡುತ್ತೋ, ಏನೂ ಆಗಲ್ಲ. ಹಲ್ಲೆಲೂಯಾ. ನಿನ್ ಜೀವನದಲ್ಲಿ ಏನೂ ಆಗಲ್ಲ. ಹಣದ ಸಮಸ್ಯೆ, ಅಯ್ಯೋ ದೇವರೇ, ಬಡ್ಡಿ ಕಟ್ಟಿ ಸಾಕಾಯ್ತು, ಸಾಲಗಳು ನೋಡಿ ನೋಡಿ ಸಾಕಾಯ್ತು. ದೇವರು ಹೇಳ್ತಾ ಇದ್ದಾರೆ, ನಾನು ಐ ವಿಲ್ ಕ್ಲೋಸ್ ಅಂಡ್ ಐ ವಿಲ್ ಬ್ರಿಂಗ್ ಪ್ರೊಟೆಕ್ಷನ್. ನಾನು ಒಂದು ನಿನ್ನ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದೋ ಅದನ್ನ ಕ್ಲೋಸ್ ಮಾಡ್ತೀನಿ. ನಿನಗೆ ಬೇಕಾದಂತ ಪ್ರೊಟೆಕ್ಷನ್ ಅನ್ನ ನಾನು ತೆಗೆದುಕೊಂಡು. ನೋವನ ಕಾಲದಲ್ಲಿ ಅವರು ಭಯಪಟ್ಟು ಆ ನೋವು ನಾವೇ ಇದ್ದಾಗ ಧೈರ್ಯಪಡಿಸುವಂಥದ್ದು, ಧೈರ್ಯಪಡಿಸಿ ಆ ನಾವೆಗಳಿಂದ ಅವರನ್ನು ಸಂರಕ್ಷಿಸಿದ. ಗಾಡ್ ಪ್ರೊಟೆಕ್ಟೆಡ್ ನೋಹ್ ಅಂಡ್ ಹಿಸ್ ಫ್ಯಾಮಿಲಿ. ನೋಹನನ್ನು, ನೋಹನ ಕುಟುಂಬವನ್ನು, ಪಶು ಪಕ್ಷಿ ಕ್ರಿಮಿಕೀಟಗಳನ್ನು ಜ್ಞಾಪಿಸಿಕೊಂಡು ಪ್ರೊಟೆಕ್ಟ್ ಮಾಡುತ್ತದೆ. ನಿನ್ನನ್ನು ಪ್ರೊಟೆಕ್ಷನ್ ಮಾಡುತ್ತದೆ, ಕಾಪಾಡುತ್ತದೆ. ನಿನಗೆ ಯಾವ ಹಾನಿ ಆಗದಂತೆ, ನಿನಗೆ ಯಾವ ತೊಂದರೆ ಆಗದಂತೆ, ನಿನ್ನ ಜೀವಿತದಲ್ಲಿ ಯಾವ ಸಂಗತಿಗಳು ಆಳ್ವಿಕೆ ಮಾಡಿ ನಿನ್ನ ಬದುಕಿನಲ್ಲಿ ನಿನ್ನನ್ನ ದುಃಖಪಡಿಸದಂತೆ ನಿನ್ನನ್ನು ಕಾಪಾಡುವುದಕ್ಕಾಗಿ ದೇವರು ಸಿದ್ಧ ಮಾಡಿಕೊಂಡಿದ್ದಾನೆ. ನಿನ್ನನ್ನು ಕಾಪಾಡುವಂತ ದೇವರು. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾದ. ದೇವರನ್ನ ಭದ್ರಪಡಿಸಿದ. ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಜೀವಿತವನ್ನು, ನಿನ್ನ ಮಕ್ಕಳನ್ನು, ನಿನ್ನ ಆರೋಗ್ಯವನ್ನು, ನಿನ್ನ ವಿದ್ಯಾಭ್ಯಾಸವನ್ನು, ನಿನ್ನ ಭವಿಷ್ಯವನ್ನು ಕಾಪಾಡುತ್ತದೆ. ಎಲ್ಲವನ್ನ ಕಾಪಾಡುವಂತ ಅದ್ಭುತವಾದ ದೇವರು ನಿನ್ನನ್ನು ಕಾಪಾಡಲು ಶಕ್ತ. ಹಲ್ಲೆಲೂಯಾ. ನಮಗೆ ಒಂದು ಹಲ್ಲೆಲೂಯಾ ಹೇಳೋಣ. ಈ ವಾಕ್ಯ ಭಾಗದಲ್ಲಿ ನಾಲ್ಕನೇದಾಗಿ ನಾವು ನೋಡುವಾಗ, ಗಾಡ್ ವಿಲ್ ಗಿವ್ ಯು ಎ ಸೈನ್ ಆಫ್ ನ್ಯೂ ಬಿಗಿನಿಂಗ್. ಅವನ ಆಚೆ ಕರ್ಕೊಂಡು ಬಂದಾಗ ಆಕಾಶದಲ್ಲಿ ಏನ್ ತೋರಿಸ್ತಾರೆ ದೇವರು? ಆಕಾಶದಲ್ಲಿ ಏನ್ ನೋಡ್ತೀರಿ ಮಳೆ ಬಂದಾಗ? ಕಾಮಬಿಲ್ಲು. ಅದರಂತ ಹೊಸ ಆರಂಭ, ಹೊಸ ಶಕ್ತಿ. ದೇವರು ಹೇಳ್ತಾರೆ, ನೋಹ, ಹಿಂದೆ ಎಲ್ಲ ನಾಶವಾಯಿತು, ಹಿಂದೆ ಎಲ್ಲ ಪ್ರವಾಹವನ್ನು ನಾಶವಾಗಿದೆ, ಈಗ ಹೊಸ ಆರಂಭ. ನಿನ್ನ ಕುಟುಂಬದ ಮೂಲಕ ಹೊಸ ಆರಂಭ, ನಿನ್ನ ಜೀವಿತದ ಮೂಲಕ ಹೊಸ ಆರಂಭ, ನಿನ್ನ ಬದುಕಿನ ಮೂಲಕ ಹೊಸ ಆರಂಭವನ್ನು ಆರಂಭಿಸಿದೆ. ಐ ವಿಲ್ ಸ್ಟಾರ್ಟ್ ನ್ಯೂ ಬಿಗಿನಿಂಗ್ ಇನ್ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೀವಿತದಲ್ಲಿ ಹೊಸ ಆರಂಭವನ್ನು ನಾನು ಆರಂಭಿಸ್ತೇನೆ. ನಿನ್ನ ಕುಟುಂಬದಲ್ಲಿ ಹೊಸ ಆರಂಭವನ್ನು ಆರಂಭಿಸ್ತೇನೆ. ನಿನ್ನ ಬದುಕಿನಲ್ಲಿ ಹೊಸ ಆರಂಭವನ್ನು ಆರಂಭಿಸ್ತೇನೆ. ಎಜುಕೇಶನ್ ಅಲ್ಲಿ ಐ ವಿಲ್ ಬ್ರಿಂಗ್ ನ್ಯೂ ಬಿಗಿನಿಂಗ್. ನಾನು ಹೊಸ ಆರಂಭವನ್ನು ಆರಂಭಿಸ್ತೇನೆ. ನಿನ್ನ ಜೀವಿತದಲ್ಲಿ ಏನೆಲ್ಲ ನೀವು ಸಮಸ್ಯೆ ಇದೆಯೋ, ಸಂಕಟದಲ್ಲಿ ಗೊತ್ತಿಲ್ಲ, ಹಳೆಯಿಂದ ಮರೆತುಬಿಡು. ದೇವರು ಹೊಸ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ, ಹೊಸ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ. ನಿನ್ನ ಕೆಲಸದಲ್ಲಿ ಹೊಸ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ, ನಿನ್ನ ಆರೋಗ್ಯದಲ್ಲಿ ಹೊಸ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ, ನಿನ್ನ ಕುಟುಂಬದಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ನಿನ್ನ ಜೀವಿತದಲ್ಲಿ ಎಲ್ಲವುಗಳನ್ನ ಹೊಸದು ಮಾಡಿ
ಹೊಸ ಸಂಗತಿಗಳನ್ನ ಏನ್ ಮಾಡ್ತಾನೆ ಆರಂಭಿಸ್ತಾನೆ. ಸೊ ಜ್ಞಾಪಿಸಿಕೊಳ್ತಾನೆ ಅನ್ನೋದಕ್ಕೆ ಅರ್ಥವನ್ನು ನಾನು ಹೇಳ್ತಾ ಇದ್ದೇನೆ. ಮಾತ್ರವಲ್ಲದೆ God will establish a covenant of protection over your family. ಈ 8:1 ಪ್ರಕಾರ ದೇವರು ಜ್ಞಾಪಿಸಿಕೊಂಡ ಅಂತಂದ್ರೆ ಅದರ ಅರ್ಥ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿದ್ದಾರೆ. ಒಂದು ಹೊಸ ಒಡಂಬಡಿಕೆ, ಕಲ್ವಾರಿ ಶಿಲುಬೆ ಮೇಲೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಒಂದು ಹೊಸ ಒಡಂಬಡಿಕೆ ನಮ್ಮೊಟ್ಟಿಗೆ ಮಾಡಿಕೊಂಡಿದ್ದಾರೆ. ಅದರ ಅರ್ಥ ಏನು ಗೊತ್ತಾ? ನಿನ್ನ ಪಾಪವೆಲ್ಲ ನಾನು ಹೋಗ್ತೇನೆ, ನಿನ್ನ ಶಾಪವೆಲ್ಲ ನಾನು ಹೋಗ್ತೇನೆ, ನಿನ್ನ ದಾರಿದ್ರ್ಯತನವನ್ನ ನಾನು ಹೋಗ್ತೇನೆ, ನಿನ್ನ ಬಡತನವನ್ನ ನಾನು ಹೋಗ್ತೇನೆ. ಐ ವಿಲ್ ಮೇಕ್ a new covenant between you and me. What is the meaning of covenant? The meaning of covenant is ನೀನಿನ್ನು ಶಾಪಗ್ರಸ್ತನಲ್ಲ, ನೀನಿನ್ನು ಬಡತನದಲ್ಲಿರುವವಳಲ್ಲ, ನೀನಿನ್ನು ಸಾಲದಲ್ಲಿ ಬದುಕುವವಳಲ್ಲ, ನೀನಿನ್ನು ಪಾಪದಲ್ಲಿ ಬದುಕುವವಳಲ್ಲ, ನೀನಿನ್ನು ಅಪರಿಶುದ್ಧತೆಯಲ್ಲಿರುವವಳಲ್ಲ, ಇದು ನೀನು ಕೊರತೆಗಳಲ್ಲಿರುವವಳಲ್ಲ. ನಾವು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ. ಏನೋ ಒಡಂಬಡಿಕೆ? ನಿನ್ನದನ್ನೆಲ್ಲ ನಾನು ತೆಗೆದುಕೊಳ್ತೇನೆ, ನನಗೆ ಸಂಬಂಧಪಟ್ಟದೆಲ್ಲವನ್ನ ನಾನು ತೆಗೆದುಕೊಳ್ತೇನೆ ಅಂತ. ನಿನ್ನತ್ರ ಇರುವಂತದ್ದೆಲ್ಲವನ್ನ ದೇವರು ತನ್ನ ಶಿಲುಬೆಗಳು ಹಾಕೊಂಡಿದ್ದಾನೆ, ತನ್ನ ಕಲ್ವಾರಿ ಶಿಲುಬೆಗಳು ಹಾಕೊಂಡಿದ್ದಾನೆ. ಪ್ರತಿದಿನ ನಿನ್ನ ಜೀವಿತದಲ್ಲಿ ನೀನು ಪಡುವಂತ ಸಮಸ್ತ ಕಾರ್ಯಗಳನ್ನ ಆತನನ್ನು ಒಪ್ಪಿಕೊಂಡಿರುವುದರಿಂದ ಇದು ನೀನು ಪಾಪಕ್ಕೆ ಸಂಬಂಧಪಟ್ಟವನಲ್ಲ, ಶಾಪಕ್ಕೆ ಸಂಬಂಧಪಟ್ಟವನಲ್ಲ, ರೋಗಕ್ಕೆ ಸಂಬಂಧಪಟ್ಟವನಲ್ಲ, ಸಮಸ್ಯೆಗಳಿಗೆ ಸಂಬಂಧಪಟ್ಟವನಲ್ಲ, ಕೊರತೆಗಳಿಗೆ ಸಂಬಂಧಪಟ್ಟವನಲ್ಲ. God is telling that the covenant which I made, it is a powerful covenant and it's an exchange offer. Covenant ಅಂದ್ರೆ it's exchange. Covenant ಅಂದ್ರೆ ಏನು? ದೇವರು ಹೇಳ್ತಾರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. Let us exchange each other. What things God will exchange? ನಿನ್ನ ಹತ್ರ ಇರುವಂತ ಬಡತನವನ್ನ ತಾನು ತೆಗೆದುಕೊಂಡು ಆ ಒಡಂಬಡಿಕೆ ಮೂಲಕವಾಗಿ ತನ್ನ ಐಶ್ವರ್ಯವನ್ನು ನಿನಗೆ ದಯಪಾಲಿಸುತ್ತಾನೆ. ಶಾಪಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳನ್ನು ತನ್ನ ತಲೆ ಮೇಲೆ ಹಾಕಿಕೊಂಡು ಆಶೀರ್ವಾದಕ್ಕೆ ಸಂಬಂಧಪಟ್ಟದ್ದೆಲ್ಲವನ್ನ ನಿನಗೆ ಕಳಿಸುವುದಕ್ಕೆ. That is called the covenant means it's an exchange. God will exchange your poverty, God will exchange your sin, God will exchange your lackness, and He will give His prosperity and His health to you and your family. ನೀವು ನಿನ್ನ ಕುಟುಂಬಕ್ಕೂ ದೇವರು ಅದ್ಭುತವಾದಂತೆ ಸಹಾಯ ಮಾಡಿದ್ದಾರೆ. ಉನ್ನತವಾದಂತಹ ಒಡಂಬಡಿಕೆ ಅದು ಕಲ್ವಾರಿ ಶಿಲುಬೆ ಮೇಲೆ ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಬಾಧೆಗಳನ್ನು ಅನುಭವಿಸಿ ನಿನ್ನದನ್ನೆಲ್ಲ ಆತನು ತೆಗೆದುಕೊಂಡಿರುವುದರಿಂದ ಈಗ ತನ್ನ ಹತ್ರ ಇರುವಂತಹ ಸಮಸ್ತವನ್ನ ತನ್ನ ಒಡಂಬಡಿಕೆ ಮೂಲಕವಾಗಿ ಎಕ್ಸ್ಚೇಂಜ್ ಮಾಡಿ ನಾವು ಒಪ್ಪುವಂತ ಸೂಚಿಸ್ತಾ ಇದ್ದಾರೆ. ಆದ್ದರಿಂದ ದೇವರು ಜ್ಞಾಪಿಸಿಕೊಂಡ ದೇವರು ನೋಹನನ್ನು, ಅವನ ಮನೆಯನ್ನು, ಅವನಿಗಿರುವಂತದ್ದೆಲ್ಲವನ್ನ ಜ್ಞಾಪಿಸಿದ. Is the wonderful God. ನಿನ್ನನ್ನು ಜ್ಞಾಪಿಸಿಕೊಂಡು ನಿನ್ನ ಜೀವಿತದಲ್ಲಿ ದೇವರಿರುವಂತ ಎಲ್ಲ ಸಂಗತಿಗಳನ್ನ ನೆರವೇರಿಸಲಿಕ್ಕಿದ್ದಾನೆ, ಅದ್ಭುತ ಮಾಡಲಿಕ್ಕಿದ್ದಾನೆ. ಆತನ ಕೃಪಾವರನ್ನು ಸದಾಕಾಲ ನಿಮ್ಮ ಮೇಲಿರಲಿ. ಆತನ ದಯೆ, ಆತನ ಕೃಪೆ, ಆತನ ಕಾರುಣ್ಯ ಸದಾಕಾಲವೂ ನಿಮ್ಮೊಟ್ಟಿಗಿದ್ದು ನಿಮ್ಮ ಎಲ್ಲಾ ಸನ್ನಿವೇಶಗಳನ್ನ, ಕ್ರಿಯೆಗಳನ್ನ ಬದಲಾಯಿಸಿ ನಿಮ್ಮನ್ನ ಜ್ಞಾಪಿಸಿಕೊಂಡು, ನೋವನ್ನ ಜ್ಞಾಪಿಸಿಕೊಂಡು ಅದ್ಭುತಗಳು ಮಾಡಿದ ಹಾಗೆ, ನೋವನ್ನ ಜ್ಞಾಪಿಸಿಕೊಂಡು ಹೊಸ ಕಾರ್ಯಗಳು ಮಾಡಿದ ಹಾಗೆ, ನೋವನ್ನ ಜ್ಞಾಪಿಸಿಕೊಂಡು ಹೊಸ ಹಂತಕ್ಕೆ ದೇವರು ನಡೆಸಿದ ಹಾಗೆ ನಿಮ್ಮನ್ನೂ ನೆನೆಸಿಕೊಂಡು ಹೊಸ ಕಾರ್ಯಗಳನ್ನ, ಬಿಡುಗಡೆಗಳನ್ನ ಮಾತ್ರವಲ್ಲದೆ ಇನ್ನೊಂದು ಹಂತಕ್ಕೆ ನಡೆಸುವುದರ ಮೂಲಕವಾಗಿ ತನ್ನ ವಾಗ್ದಾನವನ್ನ, ತನ್ನ ಚಿತ್ತವನ್ನ, ತನ್ನ ಒಡಂಬಡಿಕೆಯನ್ನ ಜ್ಞಾಪಿಸಿಕೊಂಡು ನಿಮ್ಮ ಒಬ್ಬೊಬ್ಬರನ್ನು ಉತ್ತಮ ಸ್ಥಿತಿಗೆ, ಉತ್ತಮ ಆಶೀರ್ವಾದದ ಕಡೆಗೆ, ಒಂದು ಹೊಸ ಕಾರ್ಯದ ಕಡೆಗೆ ಕರ್ತನು ನಡೆಸಲಿ ಎಂಬುದಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಿದ ದೇವರ ಸೇವಕನಾಗಿ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ಮುನ್ನಡೆಸಲಿ ಎಂಬುದಾಗಿ ದೇವರಲ್ಲಿ ಕೋರಿಕೊಳ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. God bless you all. God bless you.